अस्ति स्वस्तरुणीकराग्रविगलत्कल्पप्रसूनाप्लुतम् वस्तु प्रस्तुतवेणुनादनगरी निर्वाणनिर्व्याकुलम् स्रस्तस्रस्तनिबद्धनीवी विलसत् गोपी सहस्रावृतम् हस्तन्यस्तनतापवर्गमखिलोदारम् किशोराकृती जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीशुक उवाच इत्थं शरत्स्वच्छजलं पद्माकरसुगन्धिना न्यविशद्वायुना वातं स गोपालकोच्युतः कुसुमितवनराजिषुष्मिभृङ्गद्विजकुलभुष्ट सरस्तरिन्महीध्रम् मधुपतिरवगाह्य चारयङ्गाः सह पशुपालबलश्चुकूज वेणुम् अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे ಪರಮಾತ್ಮನ ಕೃಷ್ಣಾವತಾರದ ವೇಣುಗೀತಾ ಕಥಾಭಾಗವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದುವರೆಗೆ ವರ್ಷ ಋತುವಿನ ವರ್ಣನೆ ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ, ತುಂಬ ಸುಂದರವಾಗಿದೆ. ಅದಾದ ಮೇಲೆ ಶರತ್ಕಾಲ ಬರುತ್ತೆ. ಶರತ್ಕಾಲ ಆದಮೇಲೆ ಹೇಮಂತ ಋತು, ಶರದ್ ಋತು, ಹೇಮಂತ ಋತು. ಈ ಶರತ್ಚಂದ್ರ ಕಾಲದಲ್ಲಿ ಪರಮಾತ್ಮ ತಾನು ಎಲ್ಲ ಗೋಪಾಲಕರನ್ನೆಲ್ಲ ಕರೆದುಕೊಂಡು ವಾಯುನಾ ಸಾತಂ ಮಾತಂ ಒಳ್ಳೆ ಪರಿಮಳವಿರುವಂತಹ ಗಾಳಿ ಇರುವ ಮಧುವನ ಅಂದರೆ ವೃಂದಾವನವೇ, ಆ ವೃಂದಾವನದಲ್ಲಿ ಪ್ರವೇಶ ಮಾಡಿದ್ದಾನೆ. ಅವನಿಗೆ ಅವತ್ತೇನೋ ಒಂದು ವಿಶೇಷವಾದ ಆನಂದ. ಆ ಮರಗಳೆಲ್ಲ ಹೂ ಬಿಟ್ಟಿವೆ, ಒಳ್ಳೆ ಮಧುಕರಗಳೆಲ್ಲ ಝೇಂಕಾರ, ಓಂಕಾರದ ಝೇಂಕಾರದಿಂದ ಕೂಡಿದೆ. ಹಕ್ಕಿಗಳೆಲ್ಲ ಹಾಡ್ತಾ ಇವೆ, ನದಿಗಳೆಲ್ಲ ಜುಳು 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 ಹರಿತಾ ಇವೆ. ಅಂಥ ವನದಲ್ಲಿ ಪ್ರವೇಶ ಮಾಡಿ ಚಾರಯನ್ ಗಾಹ, ಹಸುಗಳನ್ನು ಜೊತೆಯಲ್ಲಿ ಕರ್ಕೊಂಡು, ಅದು ತಾನೆ ಗೋಪಾಲ ಹಸುಗಳನ್ನು ಕಾರಿಸ್ತಾ ಆ ಗೋಪಾಲಕರ ಜೊತೆಯಲ್ಲಿ ಬಲರಾಮನ ಜೊತೆಯಲ್ಲಿ ವೇಣುನಾದವನ್ನು ಆತ್ಮಾರಾಮನಾಗಿ ಮಾಡಿದ. ಈ ವೇಣುನಾದ ಕಾಡಲು ಮಾಡಿರೋದು ವೃಂದಾವನದಲ್ಲಿರುವಂತಹ ಗೋಪಿಕಾ ಸ್ತ್ರೀಯರಿಗೆ ಆ ಧ್ವನಿ ಕೇಳಿಸ್ತಾ ಇದೆ, ವೇಣು ಧ್ವನಿ. ಕೊಳಲಿನ ನಾದ ಇವರಿಗೆ ಕೇಳಿಸ್ತಲ್ಲ, ಆ ಕೇಳಿಸಿದಾಗ ಒಂದು ವಿಶೇಷವಾದ ಪ್ರೇಮ ಇತ್ತು. ಬೆಳಗ್ಗೆ ಹೋಗುವಾಗ ನೋಡೋದು ಒಂದು, ಪುನಃ ಸಂಜೆ ಬರುವಾಗ ನೋಡೋದು ಒಂದು. ಆ ಪರಮಾತ್ಮನ ದೃಷ್ಟಿ, ಅವನ ಮಧುರವಾದ ಮಂದಹಾಸ, ಅವನ ನಡಿಗೆ, ಇದೆಲ್ಲವೂ ಅವರಿಗೆ ಒಳ್ಳೆಯ ಉಪದೇಶವಾಗಿತ್ತು. ಇಂಥ ಉಪದೇಶವನ್ನು ಪಡೆದು ಬಹುಶಃ 8, 9, 10 ಆ ವಯಸ್ಸಿನವರು ಮುಂಚೆ ಉಪದೇಶ ಪಡೆದಿದ್ದಾರೆ. ಈಗಾಗಲೇ 11, 12, 13, 3 ವರ್ಷ ಸಾಕು ಉಪದೇಶಕ್ಕೆ. 3 ವರ್ಷ ಪರಮಾತ್ಮನ ಉಪದೇಶವನ್ನು ಪಡೆದ ಮೇಲೆ ಅವರ ಮನಸ್ಸಿನಲ್ಲಿ ಏನು ಅನ್ನಿಸ್ತು ಅನ್ನೋದನ್ನು ಅವರು ತಾವೇ ಹೇಳ್ಕೊತಾ ಇದ್ದಾರೆ. ಪರಮಾತ್ಮ ಇಲ್ಲ ಅಲ್ಲಿ, ಆದರೆ ಪರೋಕ್ಷಂ ಕೃಷ್ಣಸ್ಯ, ಕೃಷ್ಣ ಇಲ್ಲದೆ ಇರುವಾಗ ತಮ್ಮ ಗೆಳತಿಯರಿಗೆ ಅವರೇ ಕೃಷ್ಣನ ಗಾನವನ್ನು ಕೇಳಿ ಪರಸ್ಪರ ಹೇಗೆ ಹೇಳ್ಕೊತಾರೆ. ಹುಡುಗಿಯರು ತಾವೇ ಹೇಗೆ ಹೇಳ್ಕೊತಾರೆ ಅನ್ನೋದು ಇನ್ನೂ ಚಿಕ್ಕ ವಯಸ್ಸು, ಟೀನೇಜ್ ಪ್ರವೇಶ ಮಾಡ್ತಾ ಇದ್ದಾರೆ. ಅಂಥವರು ಪರಮಾತ್ಮನ ಈ ಗಾನವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ತದ್ವ್ರಜ ಸ್ತ್ರೀಯ ಆಶ್ರುತ್ಯ
वेणुगीतं स्मरोदयं काश्चित् परोक्षं कृष्णस्य स्वसखीभ्योऽन्ववर्णयन् तद्वर्णयितुमारब्धाः स्मरन्त्यः कृष्णचेष्टितं नाशकं स्मरवेगेन विक्षिप्तमनसो नृप. ಅವರೆಲ್ಲರೂ ಸಂಜೆ ಹೊಳೆದೊಳಗೆ ಕೂತಿದ್ದಾರೆ. ಬರೀ ಗೆಳತಿಯರೇ ಕುಳಿತಿರೋದು. ಅವರಿಗೆ ಮುಕ್ತತೆ ಇದೆ. ತಾವು ಮಾತಾಡುವಾಗ ಯಾವ ಬಂಧನವಿಲ್ಲ. ಮನೆಯಲ್ಲಿ ಮಾತಾಡಿದ್ರೆ ಏನು ಮಾತಾಡ್ತೀರಿ ಅನ್ಬೋದು. ಈಗ ಏನೂ ಇಲ್ಲ. ಆ ತುಂಗಾ ನದಿ ನಡೆದಾಗ ಯಮುನಾ ನದಿಯ ದಡದಲ್ಲಿ ಕುಳಿತುಕೊಂಡು ಪರಮಾತ್ಮನ ಲೀಲೆಗಳನ್ನೆಲ್ಲ ನೋಡ್ತಾ ಅವನ ಪರಾಕ್ರಮ, ಅವನ ಸಾಮರ್ಥ್ಯ ಎಲ್ಲವನ್ನು ಕಂಡಿದ್ದಾರಲ್ಲ, ಅದನ್ನೇ ನೋಡ್ತಾ ನೋಡ್ತಾ ಆ ಮನಸ್ಸಿನಲ್ಲಿ ಭಗವಂತನಲ್ಲಿ ನಾವು ಎಲ್ಲವನ್ನು ಅರ್ಪಣೆ ಮಾಡಬೇಕು ಅನ್ನೋ ಆಸೆ ಹೆಚ್ಚಾಯಿತು. ಇಲ್ಲ, ನಾವು ನಮ್ದು ಅಷ್ಟನ್ನು ಒಪ್ಪಿಸಲೇಬೇಕು, ನಮ್ಮ ಅಹಂಕಾರವೂ ಬೇಡ, ನಮ್ಮ ಯಾವುದೂ ಬೇಡ, ಎಲ್ಲವೂ ಅಲ್ಲಿಗೆ ಅರ್ಪಿತವಾಗಲಿ ಅಂತ ಹೇಳ್ತಾ ಪರಮಾತ್ಮನ ವೇಣುಗಾನವನ್ನು ಆ ಓಂಕಾರ ಧ್ಯಾನ ಮಾಡೋರಿಗೆ ಹಾಗೆ ತಮ್ಮನ್ನೇ ತಾವು ಅರ್ಪಣೆ ಮಾಡ್ಕೋತಾರೋ ಯೋಗಿಗಳು, ಹಾಗೆ ಪರಮಾತ್ಮನ ವೇಣುಗಾನವನ್ನು ಕೇಳ್ತಾ ಅಷ್ಟೂ ಜನ ತಮ್ಮನ್ನು ಹೇಗೆ ಅರ್ಪಣೆ ಮಾಡಿಕೊಂಡ್ರು. ಆ ಪರಮಾತ್ಮನನ್ನ ಕಾಡಲ್ಲಿ ಹಾಡ್ತಾ ಇದ್ದಾನೆ, ನೋಡಿಲ್ಲ ಇವರು, ಆದರೂ ವರ್ಣನೆ ಮಾಡ್ತಾರೆ. ಹೇಗೆ ವರ್ಣನೆ ಮಾಡ್ತಾರೆ ನೋಡಿ. ವರ್ಗಾಪೀಡಂ ನಟವರವಪುಗೋ ಕರ್ಣಯೋ ಕರ್ಣಿಕಾರಂ ಬಿಭ್ರದ್ವಾಸಃ ಕನಕಕಪಿಶಂ ವೈಜಯಂತೀಂ ಚ ಮಾಲಾಂ ರಂಧ್ರಾನ್ ವೇಣೋಗೋ ಅಧರಸುಧಯಾ ಪೂರಯನ್ ಗೋಪವೃಂದೈಃ ವೃಂದಾರಣ್ಯಂ ಸ್ವಪದರಮಣಂ ಪ್ರಾವಿಶದ್ಗೀತಕೀರ್ತಿಃ ಇತಿ ವೇಣುರವಂ ರಾಜನ್ ಸರ್ವಭೂತಮನೋಹರಂ ಶ್ರುತ್ವಾ ವ್ರಜಸ್ತ್ರಿಯಃ ಸರ್ವಾಃ ವರ್ಣಯಂತ್ಯೋ ಅಭಿರೇಮಿವೆ. ಕೃಷ್ಣನು ನವಿಲುಗರಿಯನ್ನು ಧಾರಣೆ ಮಾಡಿದ್ದಾನೆ. ನೋಡ್ತಾ ಇಲ್ಲ ಕಲ್ಪನೆಯಲ್ಲಿ, ಇವರು ನದಿಗಡದಲ್ಲಿದ್ದಾರೆ, ಅವನು ಕಾಡಲ್ಲಿದ್ದಾನೆ. ಬರುಹಾಪೀಡಂ ನಟವರ ವಪುಹು, ನಿಜವಾದ ಪರಮಾತ್ಮ ಜಗತ್ತಿನ ಸೂತ್ರಧಾರ. ಅವನು ಒಳ್ಳೆಯ ನಾಟಕವನ್ನು ವೇಷಧಾರಣೆ ಮಾಡಿದ್ದಾನೆ. ನಟವರ ಅನ್ನೋ ಶಬ್ದಕ್ಕೆ ಶಿವನೂ ಆಗ್ತಾನೆ, ಇಲ್ಲಿ ನಟವರ ಪರಮಾತ್ಮನೂ ಹೌದು. ಕರ್ಣಯೋ ಕರ್ಣಿಕಾರಂ, ಎರಡೂ ಕಿವಿಗಳಲ್ಲಿ ಕರ್ಣಿಕಾರ ಪುಷ್ಪವನ್ನು ಧಾರಣೆ ಮಾಡಿದ್ದಾನೆ. ಅವನ ಬಟ್ಟೆ ಹೇಗಿದೆ ಪರಮಾತ್ಮನದು ಅಂದರೆ ಕನಕ ಕಪಿಶಂ, ಚಿನ್ನದಂತೆ ಪೀತಾಂಬರಧಾರಿ, ಅದನ್ನು ಧಾರಣೆ ಮಾಡಿಕೊಂಡು ಕಟ್ಕೊಂಡು ವೈಜಯಂತೀಂಚ ಮಾಲಾಂ, ಆ ವೈಜಯಂತಿ ಮಾಲೆಯನ್ನು ಧಾರಣೆ ಮಾಡಿಕೊಂಡು ಆ ಹಾಡಿಗೆ ಇದಿದೆಯಲ್ಲ, ಅದು ಅನ್ಮೇಣೋ, ಆ ವೇಣುವಿನ ಸರಿಗಮ ಪದ ರಂಧ್ರ ಇದೆಯಲ್ಲ, ಅದರಲ್ಲಿ ಕೈಯಲ್ಲಿ ಆಡಿಸ್ತಾ ತನ್ನ ತುಟಿಯಿಂದ ಆ ರಂಧ್ರಗಳ ಇದನ್ನು ಹೇಗೆ ಮುಚ್ತಾ ಇದ್ದಾನೆ ಅಂತ. ಇದು ಯಾವ ರೀತಿ ಹಾಡಿದನು? ಇದು ಒಂದು ರೀತಿ ಒಳಗಡೆ ಇನ್ನೇನಾದರೂ ಅಂತರಾರ್ಥವಿದೆಯೋ? ಆ ಕೊಳಲಿನ ರಂಧ್ರಗಳನ್ನು ತನ್ನ ಅಧರ ರಸದಿಂದ ಕೈ ಇಟ್ಟು ಅದನ್ನು ಹಾಡ್ತಾ ಇದ್ದಾನೆ. ಊರಯ್ಯನ್ ಗೋಪವೃಂದೈ, ಅವರಿಗೂ ಎಲ್ರಿಗೂ ಕೊಟ್ಟಿದ್ದಾನೆ, ನಾನು ಹಾಡೋ ಹಾಗೆ ನೀವು ಕೊಳಲು ಓದಬೇಕು ಅಂತ. ಕೊಳಲು ಓದೋದು ಒಂದು ಪ್ರಾಕ್ಟೀಸ್ ಮಾಡಿಸ್ತಾ ಇರ್ಬೋದು. ಇವರಿಗೆ ಅನಿಸ್ತಾ ಇರೋದು, ಇವರು ಇಲ್ಲಿದ್ದಾರೆ, ಅಲ್ಲಿಂದ ಕೇಳ್ತಾ ಇದ್ದಾರೆ. ಈ ವೇಣುನ ಗಾನವನ್ನ ಅವರಿಗೆ ಗೋಪವೃಂದವರೆಗೂ ತೋರಿಸ್ತಾ ವೃಂದಾರಣ್ಯಂ ಸ್ವಪದ ರಮಣಂ, ತನ್ನ ಹೆಜ್ಜೆಯಿಂದ ವೃಂದಾರಣ್ಯವೇ, ಆ ವೃಂದಾವನದ ಅರಣ್ಯವೇ ಅತ್ಯಂತ ರಮಣೀಯವಾಗಿರುವ ಹಾಗೆ ಮಾಡ್ತಾ ಪ್ರಾವಿಶದ್ ಗೀತ ಕೀರ್ತಿ, ಸಮಸ್ತ ಲೋಕವೂ ಹಾಡುವಂತಹ ಪರಮಾತ್ಮ ಆ ವೃಂದಾರಣ್ಯದಲ್ಲಿ ಗೋಪಾಲಕರ ಜೊತೆ ಹಾಡ್ತಾ ಇದ್ದಾನೆ. ನಮಗಿಲ್ಲ, ಅವರ ಮನಸ್ಸಿನಲ್ಲಿ ಇರೋದೇನು ಅಂದರೆ ನಮ್ಮನ್ನು ಸೇರಿಸ್ಕೊಂಡಿಲ್ಲ, ನೀವು ಅಲ್ಲೇ ಇರಬೇಕು, ನಾವಲ್ಲಿ. ಇದನ್ನು ನೋಡಿದ್ರು ಆ ವೇಣುಗಾನವನ್ನು ಜಗತ್ತಿನ ಅಷ್ಟೂ ಭೂತಗಳಿಗೂ ಮನೋಹರ. ಆ ಪರಮಾತ್ಮನ ವೇಣುಗಾನವನ್ನು ನೋಡಿದ ಮೇಲೆ ಪುನಃ ಆ ವೇಣುಗಾನಕ್ಕೆ ಇನ್ನೊಂದು ಸಮ ಇಲ್ಲ, ಹೋಲಿಕೆ ಇಲ್ಲ. ಆ ವೃಂದಾವನದ ಬಾಲಿಕೆಯರು ಹೇಗೆ ವರ್ಣನೆ ಮಾಡಿದರು ಅನ್ನೋದನ್ನು ಈ ವೇಣುಗೀತೆಯಲ್ಲಿ ಅವರು ಹೇಳ್ತಾರೆ. ಎಷ್ಟು ಸುಂದರವಾದಂತಹ ಇದು ಅವರ ವರ್ಣನೆ ಅಂತಂದ್ರೆ, ಅಕ್ಷಣ್ವತಾಂ ಫಲಮಿದಂ
ನ ಪರಂ ವಿದಾಮಗ ಸಖ್ಯಃ ಪಶೂನನು ವಿವೇಶಯತೋರ್ವಯಸ್ಯೈಃ ವಕ್ತ್ರಂ ವ್ರಜೇಶ ಸುತಯೋರನು ವೇಣುಜುಷ್ಟಂ ಯೈರ್ವಾನಿಪೀತಮನುರಕ್ತ ಕಟಾಕ್ಷಮೋಕ್ಷಂ ಚೂತ ಪ್ರವಾಲಬರ್ಹಸ್ತವಕೋತ್ಪದಾಬ್ಜ ಮಾಲಾನುಕೃಪ್ತ ಪರಿಧಾನ ವಿಚಿತ್ರವೇಷೌ ಮಧ್ಯೆ ವಿರೇಜತುರಲಂ ಪಶುಪಾಲಗೋಷ್ಠ್ಯಾಂ ರಂಗೇ ಯಥಾ ನಟವರೌ ಕ್ವಚ ಗಾಯಮಾನೌ. ಮನುಷ್ಯನಿಗೆ ಕಣ್ಣಿದ್ರೆ ಈ ಹಬ್ಬ ನೋಡಬೇಕು ಅಂದ್ರು. ಮಾಢವ್ಯ ಅನವಾಪ್ತ ಚಕ್ಷು ಫಲೋಸಿ ಏತ್ವಯ ದರ್ಶನೀಯಂ ನದೃಷ್ಟಂ ಅಂತ ದುಷ್ಯಂತ ಶಕುಂತಲೆ ನೋಡಿದ ಮೇಲೆ ವಿದೂಷಣ ಹೇಳ್ತಾನೆ, ಕಣ್ಣು ಯಾತಕ್ಕ ನಿನಗೆ, ವೇಸ್ಟು ಕಣ್ಣು. ಅವ್ರು ಹೇಳ್ತಾ ಇದ್ದಾರೆ, ಅಖಣ್ವತಾಂ ಫಲಮಿದಂ, ನಮಗೆ ಇಂದ್ರಿಯಗಳಿದೆ ಅಂದರೆ ಇಂಥ ಗಾನವನ್ನು ಕೇಳಬೇಕು, ಇಂಥ ಗೋಷ್ಠಿಯನ್ನು ನೋಡಬೇಕು, ಅದನ್ನು ನಾವು ಅನುಭವಿಸ್ಬೇಕು. ನ ಪರಂ ವಿಧಾಮ, ಈ ಜಗತ್ತಿನಲ್ಲಿ ಇದಕ್ಕಿಂತ ಹೆಚ್ಚಿನ ಆನಂದ ಇಲ್ಲ. ಈ ಗೆಳತಿಯರಿಗೆ ಹೇಳ್ಕೊತಾ ಇದ್ದಾರೆ, ಸ್ವಲ್ಪ ಮನಸ್ಸಲ್ಲಿ ವೇದನೆ ಇದೆ, ಸೇರಿಸ್ಕೊಳ್ಳೋದಲ್ಲ. ಹುಡುಗಿಯರಿಗೆ ಹಳ್ಳಿಯಲ್ಲಿ ಬೇರೆ, ನೀವು ಮಾತಾಡೋ ಹಾಗೆ ಇಲ್ಲ. ನಮ್ಮ ಕ್ಲಾಸಲ್ಲಿ ಒಟ್ಟೆ ಮಾತಾಡಿದ್ರೆ ಒಂಥರ ಸುಟ್ಟು ನೀ ಅಂತ ಮಾತಾಡೋದು ಮಾತ್ರ. ಹೀಗೆ ಸಖ್ಯ ಪಶೂನನು ವಿವೇಶಯತೋರ್ ವಯಸ್ಸೈ, ಗೆಳೆಯರ ಜೊತೆಯಲ್ಲಿ ಆ ಹಸುಗಳ ಜೊತೆಯಲ್ಲಿ ಹಾಡ್ತಾ ಇದ್ದಾನೆ. ನಾವಿಂದ ಹೊಳೆಗಾಡದಲ್ಲಿ ಕೂತಿದ್ದೀವಿ, ನಮಗೇನೂ ಇಲ್ಲ. ಅವನ ಮುಖವನ್ನು ಹಾಡ್ತಾ ಇರುವಾಗ ಅವನು ಏನು ಮಾಡ್ತಾನೆ ಗೊತ್ತಾ, ಹಾಡ್ತಾ ಅಂತಾನೆ, ಹೇಗಿತ್ತು ನೀವು ಹಾಡ್ರಿ ಅಂತ. ಅದನ್ನು ಅನುಭವಿಸೋದಿದೆಯಲ್ಲ, ಒಳ್ಳೆ ಹಣ್ಣನ್ನು ಅನುಭವಿಸಿ ಚಪ್ಪರಿಸುವ ಹಾಗೆ ಆ ವೇಣುಗಾನದ ಮಧುರವನ್ನು ಅನುಭವಿಸಿ ಒಂದು ಸಂಚಾರವನ್ನು ತೋರಿಸೋದು ನೀವು ಮಾಡುವುದು. ಹೇಗೆ ಕಲಿಸ್ತಾ ಪತ್ರಂ ವ್ರಜೇಶಸುತಯೋ ಬಲರಾಮ ಕೃಷ್ಣ ಇಬ್ಬರು ವೇಣುಗಾನವನ್ನು ಮಾಡ್ತಾ ಇದ್ದಾರೆ. ಅನುವೇಣು ಜುಷ್ಟಂ, ಅಲ್ಲಲ್ಲೇ ಎಲ್ಲರೂ ಹಾಡ್ತಾ ಇದ್ದಾರೆ. ಹೋಗ್ತಾ ಇರುವಾಗ ಅದನ್ನು ಕುಡಿದ್ರಂತೆ ವೇಣುಗಾನವನ್ನು. ಹ್ಯಾಕ್ ಕುಡಿದ್ರು ಅಂದರೆ ಅನುರಕ್ತ ಕಟಾಕ್ಷ ಮೋಕ್ಷಂ, ಕುಡಿಗಣ್ಣಿಂದ ನೋಡ್ತಾ ಇದ್ದಾರೆ, ಕಿವಿಯಿಂದ ಕೇಳ್ತಾ ಇದ್ದಾರೆ. ಅದನ್ನು ಒಳ್ಳೆ ಆನಂದದಿಂದ ಕುಡಿದು ಎಲ್ಲರೂ ಕೂಡ ಸಂತೋಷವಾಗಿ ಆ ಆನಂದ ಸಾಗರದಲ್ಲಿ ಮುಳುಗಿದ್ದಾರೆ ಅಂತ ಹೇಳ್ತಾ ಇರೋರು ಯಾರೋ ಗೋಪಿಕಾ ಸ್ತ್ರೀಯರು. ಅಲ್ಲಿ ನಡೀತಾ ಇದೆ. ಆದರೆ ಇವರ ಮನಸ್ಸಿನಲ್ಲಿ ಎಷ್ಟು ಚೆನ್ನಾಗಿದೆ ಗೋಪಿಕಾ ಸ್ತ್ರೀಯರ ಮನಸ್ಸಿನಲ್ಲಿ ಅಂದರೆ, ಇವರು ಕಾಡಿಗೆ ಹೋಗ್ತಾರಲ್ಲ, ಆ ಕಾಡು ಗಿಡಗಳ ಅಲಂಕಾರವೇ. ಈ ಊರಿನ ನಗರದ ಎಂಥದೋ ಮೆತ್ಕೋತಾರಲ್ಲ, ಅದ್ಯಾವುದೂ ಇಲ್ಲ. ಪರಿಶುದ್ಧವಾದ ಕಾಡಿನ ಗಿಡಗಳು, ಕಾಡಿನ ಹೂವುಗಳು, ಕಾಡಿನ ಎಲೆಗಳು, ಆ ನವಿಲುಗರಿ, ಅವುಗಳಿಂದಲೇ ಕಮಲ, ಕಾಡಲ್ಲಿ ಏನೇನು ಪದಾರ್ಥ ಸಿಗುತ್ತೋ ಅದರಲ್ಲೇ ಅಲಂಕಾರ ಮಾಡಿ ಮಾಲೆ ಮಾಡಿ ಅದನ್ನೇ ಹಾಕ್ಕೊಂಡು ಒಂದೊಂದು ಕ್ಷಣಕ್ಕೆ ಒಂದೊಂದು ವೇಷ, ವಿಚಿತ್ರ ವೇಷವು. ಒಮ್ಮೊಮ್ಮೆ ಒಂದೊಂದು ರೀತಿಯಾದ ವೇಷವನ್ನು ಹಾಕ್ಕೊಂಡಿದ್ದಾರೆ. ಎಲ್ಲ ಗೋಪಾಲಕರು ಸುತ್ತಲೂ ಇದ್ದಾರೆ. ಮಧ್ಯದಲ್ಲಿ ಕೃಷ್ಣ ಬಲರಾಮ ಇಬ್ಬರು ಇದ್ದಾರೆ. ಆ ಪಶುಪಾಲ ಗೋಷ್ಠಿ ಇದೆಯಲ್ಲ, ಅದು ಹೇಗಿತ್ತು ಅಂದರೆ ಇವರು ಹೇಳ್ತಾ ಇದ್ದಾರೆ, ರಂಗೇ ಯಥಾ ನಟವರವು, ರಂಗಸ್ಥಳದಲ್ಲಿ ಇಬ್ಬರು ಇದ್ದಾರೆ. ಕೆಳಗಡೆ ಎಲ್ಲ ಕೂತ್ಕೊಂಡು ಅದನ್ನೇ ಅನುಕರಣೆ ಮಾಡಿ ನೃತ್ಯ ಮಾಡ್ತಾ ಇದ್ದಾರೆ. ಹಾಗೆ ಇಬ್ಬರು ಕೂಡ ಹಾಡಿನಲ್ಲಿ ಹಾಡ್ತಾ ಇದ್ದಾರೆ. ಹಾಡ್ತಾ ಇದ್ರೆ ನಮ್ಗೆ ಏನು ಅನ್ನಿಸ್ತಾ ಇದೆ ಗೊತ್ತಾ, ಗೋಪ್ಯ ಕಿಮಚರ ಕಿಮಾಚರದಯಂ ಕುಶಲಂ ಸ್ಮ ವೇಣುಃ ದಾಮೋದರಾಧರ ಸುಧಾಮಪಿ ಗೋಪಿಕಾನಾಂ. ಗೋಪ್ಯಃ ಕಿಮಾಚರದಯಂ ಕುಶಲಂ ಸ್ಮ ವೇಣುಃ ದಾಮೋದರಾಧರ ಸುಧಾಮಪಿ ಗೋಪಿಕಾನಾಂ. ಭುಂಕ್ತೆ ಸ್ವಯಂ ಯದವಶಿಷ್ಟರಸಂ ಕ್ರದಿನ್ಯೋ ಹೃಷ್ಯತ್ವಚೋಶ್ರುಮೂಚುಃ ತರವೋ ಯಥಾರ್ಯಾಗ. ವೃಂದಾವನಂ ಸಖಿ ಭುವೋ ವಿತನೋತಿ ಕೀರ್ತಿಂ ಯದ್ದೇವಕೀ ಸುತ ಪದಾಂಬುಜಲಬ್ಧ ಲಕ್ಷ್ಮೀ. ಗೋವಿಂದ ವೇಣುವನುಮತ್ತ
ಮಯೂರ ನೃತ್ಯಂ ಪ್ರೇಕ್ಷ್ಯಾದ್ರಿಸಾನ್ವಪರತಾನ್ಯ ಸಮಸ್ತ ಸತ್ವಂ. ಅವರು ಪರಸ್ಪರ ಹೇಳ್ಕೊತಾ ಇದ್ದಾರೆ, ಈ ವೇಣು ಮರದಿಂದ ಮಾಡಿದಲ್ಲ ಕೊಳಲನ್ನ, ಆ ಮರ ಏನ್ ತಪಸ್ ಮಾಡಿ ತನ್ನ ಜನ್ಮವನ್ನು ಪಡ್ಕೊಳ್ಳೋದು ಅಂತ. ಅದು ನಿಜವಾದ ಭಾರಿ ಪುಣ್ಯ. ಒಳ್ಳೆ ವೇಣುಗಳನ್ನು ಕೊಟ್ಟು ಕೃಷ್ಣನ ತುಟಿಗೆ ಸೇರಿಸ್ಕೊಳ್ಳೋ ಆಯ್ತಲ್ಲ. ಅಂದರೆ ದಾಮೋದರ ಅಧರ ಸುಧಾಂ, ಆ ಪರಮಾತ್ಮನ ಅಧರಾಮೃತವನ್ನು ಕುಡಿತಾ ಇದೆ. ಯಾವುದೋ ಕೊಳಲು. ಆ ಕೊಳಲಿನ ಮರ ಕೊಳಲನ್ನು ಕೊಟ್ಟರಲ್ಲ, ಅದು ಏನು ಪುಣ್ಯ ಮಾಡಿರ್ಬೋದು. ನಿಜವಾಗಿ ಅಧರ ಸುಧಾ ಹಕ್ಕು ನಮ್ಮದು. ನಮಗೆ ಬರಬೇಕಾದಂತಹ ಅಧರ ಸುಧೆಯನ್ನು ಈ ಕೊಳಲು ಕುಡಿತಾ ಇದೆ ಅಂದರೆ ಇದು ನ್ಯಾಯನ, ಸರಿನಾ? ಇದು ಭುಂಕ್ತಿ ಸ್ವಯಂ, ತಾನು ಆ ಕೊಳಲು ಅನುಭವಿಸಿ ಆ ಕೃಷ್ಣನ ಯಮುನಾ ನದಿಗೆ ಅದನ್ನು ಕೊನೆಯಲ್ಲಿ ಇದು ಮಾಡ್ತಾನಲ್ಲ, ತೊಳಿತಾನಲ್ಲ. ಅವಶಿಷ್ಟ ರಸಂ ಹೃದಯ, ಆ ಯಮುನಾ ನದಿಯ ಎಲ್ಲ ಅಲೆಗಳು ಅದನ್ನು ಹೀರ್ಕೊಳ್ಳುತ್ತೆ. ಮೊದಲು ಹೀರ್ಕೊಳ್ಳೋದು ಕೊಳಲು, ಆ ಕೊಳಲನ್ನು ತೊಳೆದಾಗ ಅದನ್ನು ಹೀರ್ಕೊಳ್ಳೋದು ಯಾವುದು? ಯಮುನಾ ನದಿಯ ಅಲೆಗಳು. ಹೃಷ್ಯತ್ವಚ, ಅವಳಿಗೆ ಆನಂದವಾಗಿ ಯಮುನೆಗೆ ಸಂತೋಷವಾಗಿ ರೋಮಾಂಚವಾಗಿ ಜೋರಾಗಿ ಅಲೆಯನ್ನು ಬೀಸಿದ ದಡದ ಮರಗಳು, ಅವುಗಳು ರೋಮಾಂಚಿತವಾಗಿ ಹೂಗಳನ್ನು ಬಿಡ್ತಾ ಇದೆ. ಯಾವುದನ್ನು ಕುಡಿದು? ಪರಮಾತ್ಮನ ಅಧರ ಸುಧೆಯ ಅಮೃತವನ್ನು ಕುಡಿದು. ಇದನ್ನು ನೋಡಿದರೆ, ಈ ಮರಗಳ ಹೂಗಳನ್ನು ನೋಡಿದರೆ ಆ ಪರಮಾತ್ಮನ ಆನಂದವನ್ನು ಕುಡಿದು ಹೇಗೆ ಹೂ ಬಿಟ್ಟಿವೆ ನೋಡು ಅಂತ ಹೇಳ್ತಾ ಇದ್ದಾರೆ. ವೃಂದಾವನಂ ಶಕಿ, ಈ ಜಗತ್ತಿನಲ್ಲಿ ಈ ವೃಂದಾವನ ಇದೆಯಲ್ಲ, ಇದರ ಕೀರ್ತಿ ಇನ್ನು ಯಾವ ಜಾಗಕ್ಕೂ, ಇನ್ನು ಯಾವ ಸ್ಥಳಕ್ಕೂ ಪರಮಾತ್ಮನು ವೇಣುಗಾನ ಮಾಡಿದ ವೃಂದಾವನದ ಕೀರ್ತಿ ಇದೆಯಲ್ಲ, ಅದು ಇನ್ಯಾವ ಸ್ಥಾನಕ್ಕೂ ಇಲ್ಲ. ದೇವಕೀ ಸುತ ಪದಾಂಬುಜ ಲಬ್ಧ ಲಕ್ಷ್ಮೀ, ಪರಮಾತ್ಮನ ಚರಣದಿಂದ ಸಮಸ್ತ ಲಕ್ಷ್ಮಿಯನ್ನು ಅವನು ಓಡಾಡಿರೋ ಜಾಗ, ಅವನು ಹಾಡಿರೋ ಜಾಗ, ಅಲ್ಲಿರೋ ಮರಗಳು, ಅಲ್ಲಿರುವಂತಹ ಪ್ರಾಣಿಗಳು ಎಲ್ಲ ಅಮೃತಪಾನ ಮಾಡಿಬಿಟ್ಟಿದ್ದಾರೆ, ಆಗಲೇ ಮುಕ್ತರಾಗಿದ್ದಾರೆ. ಗೋವಿಂದ ವೇಣು ಅನುಮತ್ತ ಮಯೂರ ನೃತ್ಯಂ, ಇವನು ಹಾಡ್ತಾ ಇದ್ರೆ ಆ ನವಿಲುಗಳು ಅದಕ್ಕೆ ಲಯಕ್ಕಕ್ಕಾಗಿ ಆ ನವಿಲುಗಳು ಕುಣಿತಾ ಇವೆ. ಪರಮಾತ್ಮನ ಗಾನಕ್ಕೆ ನವಿಲುಗಳು ಕುಣಿತಾ ಇವೆ. ಅದನ್ನು ನೋಡ್ತಾ ಇರೋ ಬೆಟ್ಟಗಳು ಕಣ್ಣಲ್ಲಿ ನೀರು ಹರಿಸ್ತಾ ಇದೆ, ಧ್ಯಾನದಿಂದ ಶ್ರವಣ ಮಾಡ್ತಾ. ಎಲ್ಲ ಪ್ರಾಣಿಗಳು ಯಾವ ಚೇಷ್ಟೆಯನ್ನು ಮಾಡದೆ ಧ್ಯಾನಾಸಕ್ತರಾಗಿದ್ದಾರೆ. ಪರಮಾತ್ಮನ ಗಾನದಿಂದ ನಾವು ಧ್ಯಾನ ಮಾಡಬೇಕು, ಇನ್ನು ಆ ಕಡೆ ಈ ಕಡೆ ನೋಡಬಾರ್ದು, ಅದನ್ನು ಅಮೃತವನ್ನು ಕುಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕಾಡಿನಲ್ಲಿ ಪರಮಾತ್ಮ ವೇಣುಗಾನವನ್ನು ಮಾಡ್ತಾ ಧನ್ಯಾಸ್ಮ ಮೂಢಮತಯೋಪಿ ಹರಿಣ್ಯಯೇತಾರ ಯಾನಂದನಂದನ ಮುಪಾತ್ತ ವಿಚಿತ್ರವೇಷಂ ಆಕರ್ಣ್ಯ ವೇಣುರಣಿತಂ ಸಹ ಕೃಷ್ಣ ಸಾರಾಗ ಪೂಜಾಂ ದಧುರ್ವಿರಚಿತಾಂ ಪ್ರಣಯಾವಲೋಕೈಃ ಕೃಷ್ಣಂ ನಿರೀಕ್ಷ್ಯ ವನಿತೋತ್ಸವ ರೂಪಶೀಲಂ ಶ್ರುತ್ವಾ ಚ ತತ್ಕ್ವಣಿತ ವೇಣು ವಿಚಿತ್ರಗೀತಂ ದೇವ್ಯೋ ವಿಮಾನಗತಯಃ ಸ್ಮರನುಂದಸಾರಾ ಭ್ರಶ್ಯತ್ಪ್ರಸೂನಕಪರಾ ಮುಮುಹು ವಿನೀವ್ಯಗಾ ಭ್ರಶ್ಯತ್ಪ್ರಸೂನಕಪರಾ ಮುಮುಹು ವಿನೀವ್ಯಗಾ. ಈ ವೃಂದಾವನದಲ್ಲಿರುವ ಜಿಂಕೆಗಳಿದೆಯಲ್ಲ, ಆ ಜಿಂಕೆಗಳು ನಾವು ಹೇಳೋದು ಮೂಢಮತಿ ಅಂತ, ಪಾಪ ಅವ್ರಿಗೆ ಬುದ್ಧಿ ಇಲ್ಲ, ಸಾಧು ಪ್ರಾಣಿಗಳು ಅಂತ. ಆದರೂ ಅವರೇ ಧನ್ಯರು. ದಡ್ರಾದರೂ ಪರವಾಗಿಲ್ಲ, ಮತ್ತೂರಲ್ಲಿ ಉಳಿತೀವಿ ಅಂತ ನಮ್ಮದು ಹಿಂದೆ. ಬುದ್ಧಿವಂತ ಆದರೂ ಮತ್ತೂರನ್ನು ಬಿಟ್ಟು ಹೋಗ್ಬೇಕಾಗತ್ತೆ, ಪಾಸ್ ಮಾಡಬೇಡಿ. ಯಾವ ಕ್ಲಾಸು ಪಾಸ್ ಆಗೋದು ಬೇಡ. ದಡ್ರಾಗಿದ್ದರೆ ಉಳಿಬೋದು. ಹಾಗೆ ಮೂಢಮತಿಗಳಾದರೆ ಆ ಪರಮಾತ್ಮನ ಜೊತೆಯಲ್ಲೇ ಇರುವ ಯೋಗ, ಆ ನಂದನಂದನ ಮುಪಾತ್ತ ವಿಚಿತ್ರ ವೇಷಂ, ಪರಮಾತ್ಮನು ಆ ಅರಣ್ಯದಲ್ಲಿ ನಾನಾ ವೇಷದಿಂದ ಹಾಡ್ತಾನೇ ಇದ್ದಾನೆ. ಆ ಜಿಂಕೆಗಳು ನೋಡ್ತಾನೇ ಇವೆ. ಆ ವೇಣುವಿನ ರಣಿತ ವೇಣುಗಾನದ ಧ್ವನಿ, ಆ ತಮ್ಮ ಜೊತೆಗಾರ ಇದ್ದಾನಲ್ಲ ಗಂಡು ಜಿಂಕೆ, ಅವುಗಳ ಜೊತೆಯಲ್ಲಿ ನೋಡ್ತಾ ಹೀಗಿರಬೇಕು ನಾವು ಅಂತ ಪರಮಾತ್ಮನಿಗೆ ಪೂಜೆಯನ್ನು ಮಾಡುವ ಹಾಗೆ ತಮ್ಮ ಪ್ರಣಯಾವಲೋಕ ಪುಷ್ಪಗಳನ್ನು, ಪ್ರೇಮದ ದೃಷ್ಟಿ ಪುಷ್ಪಗಳಿಂದ
ಪರಮಾತ್ಮನಿಗೆ ಪೂಜೆ ಮಾಡ್ತಾ ಇದ್ದಾರೆ. ಹೇಗೇ ನೀನು ಹಾಡ್ತಾ ಇರೋ ನಾವು ಹಾಗೇ ಪೂಜೆ ಮಾಡ್ತಾನೇ ಇರ್ತೀವಿ ಅಂಥೇಳಿ ಆ ವೇಣುಗಾನವನ್ನು ಆ ಜಿಂಕೆಗಳು ಕುಣಿತಾ ಇವೆ ಅಂದರೆ ನಮಗಿಲ್ಲ. ಹೀಗೆ ಪರಮಾತ್ಮನು ಇಂಥ ವನಿತೋತ್ಸವ ರೂಪಶೀಲಂ, ಹುಡುಗಿಯರಿಗೆ ಉತ್ಸವ ಬರುವಂಥ ರೂಪ, ನೋಡಿದರೆ ಆನಂದವಾಗುವಂಥ ರೂಪ, ಅಂಥ ಚಾರಿತ್ರ್ಯ ಶೀಲ, ಅದನ್ನು ಹಾಡುವಂಥ ವೇಣುಗಾನ ವಿಚಿತ್ರವಾಗಿ ಹಾಡ್ತಾನೆ. ಹೃದಯವೆಲ್ಲ ಕಲ್ಕೋಗತ್ತೆ. ಅದನ್ನು ಕೇಳಿದ ದೇವಲೋಕದಿಂದ ಬರ್ತಾ ಇರೋ ವಿಮಾನ ಅಲ್ಲೇ ನಿಂತು ಬಿಡುತ್ತೆ. ವಿಮಾನ ನಿಲ್ಲಲ್ಲ. ವಿಮಾನ ನಿಂತು ಹೋಯ್ತು. ಅಲ್ಲಿದ್ದವರೆಲ್ಲ ಧ್ಯಾನರಾಗ್ಬಿಟ್ರು. ಯಾರು ವಿಮಾನದಲ್ಲಿದ್ದವರೆಲ್ಲ ಮುಳುಗೋದ್ರು. ವೇಣುಗಾನದಲ್ಲಿ ಯಾರಿಗೂ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಅಂಥ ಪರಮಾತ್ಮನ ವೇಣುಗಾನ ಎಷ್ಟು ಸುಂದರವಾಗಿದೆ ಅಂತ ಹೇಳ್ತಾ ಮುಂದೆ ಹೇಳ್ತಾರೆ. ಗಾವಶ್ಚ ಕೃಷ್ಣ ಮುಖ ನಿರ್ಗತ ವೇಣುಗೀತ ಪೀಯೂಷ ಮುತ್ತಬಿತ ಕರ್ಣಪುಟೈ ಪಿಬಂತ್ಯಗ ಶಾವಾಸ್ನುತಸ್ತನಪಯ ಕವಲಾಸ್ಮ ತಸ್ಥುಃ ಗೋವಿಂದಮಾತ್ಮನಿದೃಶಾಶ್ರುಕಲಾಗ ಸ್ಪೃಶಂತ್ಯಗ ಪ್ರಾಯೋ ಬತಾಂಬವಿರಗಾ ಮುನಯೋ ವನೇಸ್ಮಿನ್ ಕೃಷ್ಣೇಕ್ಷಿತಂ ತದುದಿತಂ ಕಲವೇಣುಗೀತಂ ಆರುಹ್ಯ ಯೇ ದ್ರುಮಭುಜಾನ್ ರುಚಿರಪ್ರವಾಳಾನ್ ಶೃಣ್ವಂತ್ಯಮೀಲಿತದೃಶಗ ವಿಗತಾನ್ಯವಾಚಗ. ಹಸುಗಳು ಕೃಷ್ಣನ ಜೊತೆಲಿ ಇದ್ವಲ್ಲ, ಮೇಯೋದನ್ನು ಬಿಟ್ಬಿಟ್ರು. ಏನು ಬೇಡ, ಕೃಷ್ಣ ಮುಖದಿಂದ ಬರುವ ವೇಣುಗಾನವನ್ನು ಅಮೃತ ರಸ ಕುಡಿದ್ಮೇಲೆ ಹುಲ್ಲನ್ನು ತಿಂತಾರ? ಯಾರಾದರೂ ಯಾರು ತಿನ್ನೋದಿಲ್ಲ. ಅಂಥ ಕರ್ಣಪುಟಗಳಿಂದ ಪರಮಾತ್ಮನ ವೇಣುಗಾನ ಅಮೃತವನ್ನು ಕುಡಿತಾ ಇದ್ದಾರೆ. ಆ ಮಗುಗಳು, ಆ ಕರುಗಳು, ಅವುಗಳು ಬಂದು ಕೃಷ್ಣನ ಅಂತ ನೆತ್ತಾ ಇದೆ. ಏನು ಅಮೃತ! ನುತ ಕಮಲ. ಅವರು ಕೂಡ ಹಾಲು ಕುಡಿಬೇಕು, ಚಿಗುರಿದೆಲೆ ತಿನ್ನಬೇಕು. ಎಲ್ಲವನ್ನು ಬಿಟ್ಟು ಗೋವಿಂದ ಮಾತ್ಮನಿ ದೃಶಾಶ್ರು ಕಲಾ ಸ್ಪೃಶಂತ, ಕಣ್ಣ ನೀರು ಸುರಿಸ್ತಾ ಪರಮಾತ್ಮನನ್ನು ಮೂಸ್ತಾ ಆ ಕರುಗಳು ಹಸುಗಳು ಹಾಗೆ ನಿಂತಿವೆ. ಎಷ್ಟು ಸುಂದರವಾಗಿದೆ ಕಾಡು ಈಗ ಅಂತ ಇವರು ಹೇಳ್ತಾ ಇರೋದು. ಅಲ್ಲಿರೋದು ಹಾಗೆ ಪ್ರಾಯೋಪತ. ಬಹುಶಃ ನನಗೆ ಅನ್ನಿಸ್ತಾ ಇದೆ, ಈ ಋಷಿಗಳಿದಾರಲ್ಲ, ಕೃಷ್ಣ ಸಿಗಲ್ಲ ಅಂಥೇಳಿ ಹಕ್ಕಿಗಳಾಗಿ ಬಂದ್ಬಿಟ್ಟಿದ್ದಾರೆ. ಕೃಷ್ಣ ಸಿಗ್ಬೇಕಾದ್ರೆ ಏನಾಗಬೇಕು? ಕಾಡಲ್ಲಿ ಹಕ್ಕಿಗಳಾಗಿರ್ಬೇಕು. ಹಕ್ಕಿಗಳಾಗಿ ಬಂದು ಕಾಡನ್ನು ಒಂದು ಮರದ ಮೇಲೆ ನಿಂತ್ಕೊಂಡು ಕೃಷ್ಣನೇ ನೋಡ್ತಾ ಇರೋದು. ಆ ಕೃಷ್ಣನ್ ನೋಡಿ ಆ ವೇಣುಗಾನವನ್ನು ಕೇಳ್ತಾ ಇರೋದು. ಆ ಮರದ ಶಾಖೆಯ ಮೇಲೆ ಕುಳಿತು ಅಲ್ಲಿರುವ ಚಿಗುರುಗಳನ್ನೇ ತಿನ್ನೋದು. ಸಾಕು, ಇಷ್ಟೇ ಸಾಕು ಅಂತ ಅದನ್ನೇ ತಿನ್ನುತ್ತಾ ಶೃಣ್ವಂತ್ಯ ಮೀಲಿತ ದೃಶ, ಕಣ್ಣಿಂದ ಆ ಪರಮಾತ್ಮನ ಗಾನವನ್ನು ಧ್ಯಾನ ಮಾಡ್ತಾ, ಇದು ಧ್ಯಾನ, ಗುಹೆಯಲ್ಲಿ ಕೂರೋದಲ್ಲ ಅಂದ್ಬಿಟ್ಟು ಪರಮಾತ್ಮನ ಗಾನವನ್ನು ಕೇಳುವಂತಹ ಧ್ಯಾನ ಇದು. ವಿಗತಾನ್ಯ ವಾಚ, ಯಾರು ಚುಚ್ಚ, ಫುಲ್ ಪಿನ್ ಡ್ರಾಪ್ ಸೈಲೆಂಟ್, ಒಂದು ಚೂರು ಮಾತಿಲ್ಲ. ಆಗ ಅಷ್ಟು ಹಕ್ಕಿಗಳು ಬರದಿಟ್ಟ ಚಿತ್ರದಂತೆ ಮರಗಳ ಕೂತಿದ್ದಾರೆ. ಆ ಕೂತಿರೋ ಯಾರೋ ಹಕ್ಕಿಗಳೆಲ್ಲ ಋಷಿಗಳು, ಮಹಾ ಋಷಿಗಳು ಹಕ್ಕಿಗಳ ವೇಷದಿಂದ ಬಂದು ಮರದ ಮೇಲೆ ಕೂತ್ಕೊಂಡು ಕೃಷ್ಣನ ಗಾನವನ್ನು ಶ್ರವಣ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಈ ನದಿಗಳು ಏನಾದವು? ನದ್ಯಸ್ತದಾ ತದುಪಧಾರ್ಯ ಮುಕುಂದ ಗೀತಂ ಆವರ್ತಲಕ್ಷಿತ ಮನೋಭವ ಭಗ್ನವೇಗಾರ. ನದ್ಯಸ್ತದಾ ತದುಪಧಾರ್ಯ ಮುಕುಂದ ಗೀತಮಾವರ್ತಲಕ್ಷಿತ ಮನೋಭವ ಭಗ್ನವೇಗಾರ. ಆಲಿಂಗನ ಸ್ಥಗಿತ ಮೂರ್ಮಿಭುಜೈಃ ಮುರಾರೇಃ, ಆಲಿಂಗನ ಸ್ಥಗಿತ ಮೂರ್ಮಿಭುಜೈಃ ಮುರಾರೇಃ. ಗೃಹ್ಣಂತಿ ಪಾದಯುಗಲಂ ಕಮಲೋಪಗಾರಾಗ. ದೃಷ್ಟ್ವಾ ತಪೇ ವ್ರಜ ಪಶೂನ್ ಸಗರಾಮ ಗೋಪೈಃ ಸಂಚಾರಯಂತಮನುವೇಣುಮುದೀರಯಂತಂ. ಪ್ರೇಮ ಪ್ರವೃದ್ಧ ಉದಿತಃ ಕುಸುಮಾವಲೀಭಿಃ, ಪ್ರೇಮ ಪ್ರವೃದ್ಧ ಉದಿತಃ ಕುಸುಮಾವಲೀಭಿಃ.
ಚಕ್ಷುರ್ವ್ಯಧಾತ್ ಸ್ವವಪುಷಾಂಬುದ ಆತಪತ್ರಂ. ನದಿಗಳು ಪ್ರವಾಹ ಬಂದ್ರೆ ಮುಂದಕ್ಕೆ ಹೋಗ್ಬೇಕಲ್ಲ, ಪ್ರವಾಹವೇ ಬರೋದು ಬೇಡ. ಕೃಷ್ಣನ ಗಾನವನ್ನು ಶ್ರವಣ ಮಾಡ್ತಾ ಅಲ್ಲೇ ನಿಂತು ಬೇಡ, ಮಡುವಾದ್ರೂ ಪರವಾಗಿಲ್ಲ. ಹೀಗೆ ಪರಮಾತ್ಮನ ಗೀತವನ್ನು ಕೇಳೋಕ್ಕೋಸ್ಕರವಾಗಿ ಸುಳಿಯನ್ನು ಇಟ್ಕೊಳ್ಳದೆ ಪ್ರವಾಹವನ್ನು ಬಿಟ್ಟು ಎಲ್ಲವೂ ಕೂಡ ಧ್ಯಾನ ಮಾಡ್ತಾ ಇದ್ದಾರೆ. ಆ ಪರಮಾತ್ಮನು ಹಿಂದೆ ನೀರು ಸ್ನಾನ ಮಾಡಿ ಎಲ್ಲ ಮಾಡಿದ್ನಲ್ಲ, ಅವನ ಪಾದ ಕಮಲಕ್ಕೆ ನಮ್ಮ ಪುಷ್ಪಗಳನ್ನು ಅರ್ಪಣೆ ಮಾಡಬೇಕು ಅಂತ ಎಲ್ಲ ಕಮಲಗಳನ್ನು ತಂದು ಪರಮಾತ್ಮನ ಚರಣಕ್ಕೆ ಅರ್ಪಣೆ ಮಾಡ್ತಾ ಇದೆ ನದಿಗಳು. ಇನ್ನು ಈ ರೀತಿ ಕಾಡಿನಲ್ಲಿ ಹೋಗ್ತಾ ಇರುವಾಗ ಬಿಸಿಲು ರಾಮಗೋಪಾಲ ಬಲರಾಮ ಕೃಷ್ಣರು ಗೋಪಾಲಕರ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ, ವೇಣುಗಾನ ಮಾಡ್ತಾ ಇದ್ದಾರೆ. ಇದರಲ್ಲಿ ಬಹಳ ಕಷ್ಟವಾಗತ್ತೆ ಅಂಥೇಳಿ, ಬಹಳ ಆಯಾಸವಾಗತ್ತೆ ಅಂತ ಹೇಳ್ತಾ ಅವರು ಕೂಡ ಈ ವೃಂದಾವನದಲ್ಲಿರುವಂತಹ ಸಾಮಾನ್ಯ ಜನರು ಕೂಡ ಪರಮಾತ್ಮನಿಗೆ ಛತ್ರಿ ಹಿಡಿಬೇಕು ಅಂತೇಳಿ ಒಬ್ಬೊಬ್ಬರೂ ಕೂಡ ಹೂವಿನ ರಾಶಿಯನ್ನು ಹಾಕಿ ಪರಮಾತ್ಮನ ತಲೆಯ ಮೇಲೆ ಛತ್ರಿಯನ್ನು ಮಾಡ್ತಾ ಇದ್ದಾರೆ. ಹೂವಿನ ಛತ್ರಿ, ಹಿಂಗೇನೆ ಛತ್ರಿ ಇಲ್ಲ. ಈ ರೀತಿಯಾಗಿ ಪರಮಾತ್ಮನು ವೇಣುಗಾನವನ್ನು ಮಾಡ್ತಾ ವೃಂದಾವನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಅನ್ನೋದನ್ನ ಈ ಗೋಪಿಕಾಸ್ತ್ರೀಯರು ನದಿಯ ದಡದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಇದನ್ನ ವೇಣುಗೀತ ಅಂತ ಹೇಳ್ತಾ ಇದ್ದಾರೆ. ವೇಣುಗಾನದಿಂದ ಇವರ ಹೃದಯದಲ್ಲಿ ಬಂದ ಗೀತೆ ಇದು, ವೇಣುಗಾನ ಇಲ್ಲ. ಪೂರ್ಣ ಪುಲಿಂದ್ಯ ಉರುಗಾಯ ಪದಾಬ್ಜರಾಗ ಶ್ರೀ ಕುಂಕುಮೇನ ದಯಿತಾಸ್ತನ ಮಂಡಿತೇನ ತತ್ತರ್ಶನ ಸ್ಮರರುಜಸ್ತೃಣರೋಷಿತೇನ ಲಿಂಪಂತ್ಯಾನನ ಕುಚೇಷು ಜುಹುಸ್ತದಾಧಿಂ ಹಂತಾಯ ಮದ್ನಿರಬಲ ಹರಿದಾಸವರ್ಯೋ ಯದ್ರಾಮಕೃಷ್ಣ ಚರಣ ಸ್ಪರ್ಶ ಪ್ರಮೋದಗ ಮಾನಂ ತನೋತಿ ಸಖಗೋ ಗಣಯೋ ತಯೋ ಯತ್ ಪಾನೀಯ ಸೂಯ ವಸ ಕಂಗುಯವಸ ಪಾನೀಯ ಸೂಯವಸ ಕಂದರ ಕಂದಮೂಲೈ. ಮೋಡಗಳು ಛತ್ರಿ ಹೇಳಿ, ನಾನು ಬೇರೆ ಹೇಳ್ಬಿಟ್ಟೆ. ಮೋಡಗಳು ಛತ್ರಿ ಹೇಳ್ಕೊಂಡು ಕೃಷ್ಣ ಇವರೆಲ್ಲ ಹೋಗ್ತಾರೋ ಅಲ್ಲೇ ಸಂಚಾರ ಮಾಡ್ತಾ ಹಾಗೇ ನಿಂತ್ಕೊಂಡು ಹೀಗೆ ಪರಮಾತ್ಮನ ಸೇವೆಯನ್ನ ಎಲ್ಲ ಪ್ರಕೃತಿಗಳು ಮಾಡ್ತಾ ಇವೆ. ನಮಗಿಲ್ಲ, ನಮಗೇನೂ ಇಲ್ಲ ಅಂತ ಹೇಳ್ತಾ ಬಹಳ ದುಃಖದಿಂದ ಹೇಳ್ತಾ ಇದ್ದಾರೆ. ಈ ಬೆಟ್ಟ ನೋಡಿ, ಬೆಟ್ಟಕ್ಕೆ ಪರಮಾತ್ಮನ ಪಾದಸ್ಪರ್ಶದಿಂದ ಆನಂದವಾಗಿದೆ. ನನ್ನ ಹತ್ರ ಬಂದು ನಾನು ಆತಿಥ್ಯ ಕೊಡಬೇಕು. ಆದರೆ ಗುಹೆಗಳಿಂದ ಒಳ್ಳೊಳ್ಳೆ ಪಾನೀಯವಾದ ನೀರು, ಒಳ್ಳೊಳ್ಳೆ ಹಣ್ಣು, ಒಳ್ಳೊಳ್ಳೆ ಫಲ, ಇದು ಬೇರೆ ಬೇರೆ ವಿಧವಾದ ರಸಾಯನಗಳು ಎಲ್ಲವನ್ನೂ ಕೂಡ ಅವರಿಗೆ ಕೊಟ್ಟು ಅವರಿಗೆ ಆತಿಥ್ಯ ಮಾಡಬೇಕು ಅಂತೇಳಿ ಬೆಟ್ಟ, ಆ ನಗಮು ಗೋವರ್ಧನ ಪರ್ವತವೂ ಕೂಡ ಪರಮಾತ್ಮನ ಆರಾಧನೆಗಾಗಿ ಸಿದ್ಧನಾಗಿದ್ದಾನೆ. ಈ ರೀತಿ ಅಖಂಡ ವೃಂದಾವನವೇ ಪರಮಾತ್ಮನ ವೇಣುಗಾನದಲ್ಲಿ ಮುಳುಗಿದೆ ಅಂತ ಹೇಳ್ತಾ ಗಾಗೋಪಕೈರನುವನಂ ನಯತೋರುದಾರ ವೇಣುಸ್ವನೈಃ ಕಲಪದೈಸ್ತನುಭೃತ್ಸು ಸಖ್ಯಗಾ ಗಾಗೋಪಕೈರನುವನಂ ನಯತೋ ಉದಾರ ವೇಣುಸ್ವನೈಃ ಕಲಪದೈಸ್ತನುಭೃತ್ಸು ಸಖ್ಯಗಾ ಅಸ್ಪಂದನಂ ಗತಿಮತಾಂ ಪುಲಕಸ್ತರೂಣಾಂ ನಿರ್ಯೋಗಪಾಶಕೃತ ಲಕ್ಷಣಯೋರ್ವಿಚಿತ್ರಂ ಏವಂ ವಿಧಾ ಭಗವತೋ ಯಾ ವೃಂದಾವನಚಾರಿಣಃ ಏವಂ ವಿಧಾ ಭಗವತೋ ಯಾ ವೃಂದಾವನಚಾರಿಣಃ ವರ್ಣಯಂತ್ಯೋ ಮಿತೋ ಗೋಪ್ಯಗ ಕ್ರೀಡಾಸ್ತನ್ಮಯತಾಂ ಯಯುಃ ಹಸುಗಳನ್ನು ಗೋಪಾಲಕರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಹಾಡ್ತಾರೆ. ಹಾಡಿನ ಅರ್ಥವನ್ನು ದಾರಿ ಮಧ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ಆ ಪಕ್ಕದಲ್ಲಿರೋ ಮರಗಳಿದೆಯಲ್ಲ, ಅವುಗಳು ಕೇಳುತ್ತೆ, ನಮಗಿಲ್ಲ. ಆ ಮರಗಳಿಗೆ ಅವರು ಧ್ಯಾನರಾಗಿ ಯಾವ ಶಬ್ದವೂ ಇಲ್ಲದೆ, ಮರಗಳು ಮಾತಾಡೋಲ್ವಲ್ಲ,
ಅದರ ಭಾಗ್ಯ ಅದು. ಮಾತಾಡೋರಿಗೆ ಮಾತು ಒಂದೇ, ಶ್ರವಣ ಇಲ್ಲ, ಕಿವಿ ಇಲ್ಲ. ಆದ್ದರಿಂದ ಅಸ್ಪಂದನಂ ಗತಿಮತಾಂ ಪುಲಕಸ್ತರುಣಾಂ. ಆ ಮರಗಳ ಆ ರೋಮಾಂಚನ ನೋಡಿದ್ರೆ ಆ ಪರಮಾತ್ಮನ ಮಾತುಗಳು, ಆ ಸ್ವರಜಾತಿಗಳು, ಅದರ ಅರ್ಥ ಗಾಂಭೀರ್ಯವನ್ನು ಅವನು ವ್ಯಾಖ್ಯಾನ ಮಾಡಿದ್ದಾನೆ ಸ್ನೇಹಿತರಿಗೆ, ಗೆಳೆಯರಿಗೆ. ಅದನ್ನೆಲ್ಲ ಅವರು ಕೇಳಿದ್ದಾರೆ. ನಿಜವಾಗಿ ಎಷ್ಟು ಪುಣ್ಯಗಳನ್ನು ಮಾಡಿ ಅವರು ಮರಗಳಾಗಿ ಹುಟ್ಟಿದ್ದೀವಿ. ನಮ್ಮಲ್ಲಿ ಸ್ಥಾವರ ಜನ್ಮ ಕೀಳು ಅಂತೀವಲ್ಲ, ಸ್ಥಾವರ ಜನ್ಮ ಉತ್ತಮೋತ್ತಮ ಜನ್ಮ ಅಂತ ಹೇಳ್ತಾ ವೃಂದಾವನದ ಎಲ್ಲವನ್ನು ಈ ರೀತಿ ವರ್ಣನೆ ಮಾಡಿ, ವೃಂದಾವನದಲ್ಲಿ ಇರಬೇಕು, ಬದುಕಬೇಕು, ಇನ್ನು ಎಲ್ಲಿ ಬಾಳಬೇಕು ಅಂತ ಹೇಳ್ತಾ ಗೋಪಸ್ತ್ರೀಯರಿಗೆ ಪರಮಾತ್ಮನನ್ನು ನೋಡುವ ಆಸೆ ಬಹಳ ಹೆಚ್ಚಾಗುತ್ತೆ. ಇನ್ನು ಹೇಗಾದರೂ ಕಟ್ಟಾಗಲೇಬೇಕು ಅಂತೇಳಿ ಹೇಮಂತ ಋತು ಬಂತು. ಪ್ರಥಮೆ ಮಾಸಿ ನಂದೌರಜ ಕುಮಾರಿಕಾಗ ಚೇರುರ್ಹವಿಷ್ಯಂ ಭುಂಜಾನಾಗ ಕಾತ್ಯಾಯನ್ಯರ್ಚನೋ ವ್ರತಂ. ಹೇಮಂತೆ ಪ್ರಥಮೆ ಮಾಸಿ ನಂದೌರಜ ಕುಮಾರಿಕಾಗ ಚೇರುರ್ಹವಿಷ್ಯಂ ಭುಂಜಾನಾಗ ಕಾತ್ಯಾಯನ್ಯರ್ಚನೋ ವ್ರತಂ. ಆಪ್ಲುತ್ಯಾಂಬಸಿ ಕಾಲಿಂದ್ಯಾಗ ಜಲಾಂತೆ ಚೋದಿತೇರುಣೆ ಕೃತ್ವಾ ಪ್ರತಿಕೃತಿಂ ದೇವೀಂ ಆನರ್ಚೋನೃಪಸೈಕತೀಂ. ಗಂಧಮಾಲ್ಯೈಃ ಸುರಭಿಭಿಃ ಬಲಿಭಿರ್ಧೂಪದೀಪಕೈಃ ಉಚ್ಚಾವಚೈಶ್ಚೋಪಕಾರೈಃ ಪ್ರವಾಲಫಲ ತಂಡುಲೈಃ. ಹೇಮಂತದ ಮೊದಲ ಮಾಸ ಅಂದರೆ ಮಾರ್ಗಶೀರ್ಷ, ಎರಡನೇ ಮಾಸ ಪುಷ್ಯ. ಹೀಗೆ ಮೊದಲನೇ ಮಾಸದಲ್ಲಿ ಅವರು ನಿಶ್ಚಯ ಮಾಡಿದರು, ಇನ್ನು ನಾವು ಕೃಷ್ಣನನ್ನು ಹಿಡಿಯಲಿ ಆಗೋದಿಲ್ಲ, ನಮ್ಮ ಬದುಕೆ ವ್ಯರ್ಥ, ಅವನನ್ನು ನಾವು ಹಿಡಿಬೇಕು ಅಂತ ಹೇಳಿ ಹೇಗೆ ತಿಳ್ಕೊಂಡ್ರು ಗೊತ್ತಿಲ್ಲ. ಭವಿಷ್ಯ ಅನ್ನ, ಉಪ್ಪು ಹುಳಿ ಖಾರ ಮೂರೂ ಇಲ್ಲ, ಅರಿಶಿಣ ಹಾಕಿರೋ ಅನ್ನ ಅಂತಾನೆ ಏಕಾದಶಿಯಲ್ಲಿ ಸ್ವಲ್ಪ ತಗೊಳ್ಳೋದು. ಆಗ ಭವಿಷ್ಯ ಅನ್ನ ಅಂದರೆ ಉಪವಾಸ ಅಂತ ಅರ್ಥ. ಉಪ್ಪು ಹುಳಿ ಖಾರ ಬಿಟ್ಟರೆ ಇಷ್ಟೇ ಸೇರುತ್ತೆ, ಎಂತ ಸೇರುತ್ತಲ್ಲ. ಭವಿಷ್ಯ ಅನ್ನವನ್ನು ಊಟ ಮಾಡ್ತಾ ನೇಮದಲ್ಲಿ ಇರಬೇಕು ಅಂತ ಹೇಳಿ ಕಾತ್ಯಾಯಿನಿ ಯೋಗಮಾಯಿ ಪಾರ್ವತಿಯನ್ನ ಅರ್ಚನೆ ಮಾಡಬೇಕು ಅನ್ನೋ ವ್ರತವನ್ನು ನಿಶ್ಚಯ ಮಾಡಿದರು. ಹೇಗೆ ಮಾಡಿದರು ಅಂತ ಅವ್ರು ಹೇಗೆ ತಿಳ್ಕೊಂಡ್ರು ಏನೋ. ಬೆಳ್ಳಂಬೆಳಗ್ಗೆ ಅನ್ನೋದಕ್ಕೆ ಮುಂಚೆ ಹೇಳೋದು, ಎದ್ದು ಬಿಟ್ಟು ಆ ಚಳಿಯಲ್ಲಿ ಗಡಗಡಗಡ ನಡುತ್ತಾ ಆ ಯಮುನಾ ನದಿಯಲ್ಲಿ ಸ್ನಾನ ಮಾಡೋದು. ನಿಜವಾಗಿಯೂ ನಡುಗಿದ್ರೆ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪವೆಲ್ಲ ಉದುರುತ್ತೆ ಅಂತಂತೆ. ನಮ್ಮ ಹೇಳೋದು ಸುಬ್ಬಾ ಸುಬ್ಬಾ ಗೋವಿಂದ ಸುಬ್ರಹ್ಮಣ್ಯ ಗೋವಿಂದ ಅಂತ ಹೇಳ್ತಾ ಮುಳುಗಬೇಕು ಹೋಗಿತ್ತು. ಆ ಶೀತ ಈಗಲೂ ಯಾರು ಊರು ನದಿ ಸ್ನಾನ ಮಾಡ್ತಾ ಇಲ್ಲ ಅಂತ ಕಾಣ್ತಾರೆ. ಬೆಳಗ್ಗೆ ಸುಮ್ಮನೆ ಹೇಳ್ತೀರ ಅಷ್ಟೇ. ತುಂಗಾ ನದಿ ಇಲ್ಲೇ ಆಗೋಲ್ಲ, ಇನ್ನು ಯಮುನಾ ನದಿಗೆ ಹೋಗಿ ಮಾಡ್ತೀವಿ. ಯಮುನಾ ನದಿ ಎಲ್ಲಿದೆ? ಡೆಲ್ಲಿಯಲ್ಲೇ. ಎಷ್ಟು ಶೀತ ಅದು. ಅಲ್ಲಿ ಹೋಗಿ ಸ್ನಾನ ಮಾಡಿ ಆ ಸ್ನಾನವಾದ ಮೇಲೆ ಅಲ್ಲೇ ದಡದಲ್ಲೇ ಆ ದೇವಿಯ ಇದನ್ನು ಮಾಡಿಕೊಂಡ್ರು, ಪ್ರತಿಮೆಯನ್ನು ಮಣ್ಣಲ್ಲೇ. ಈ ಪಾರ್ಥಿವ ಪೂಜೆ ಮಾಡ್ತಾರಲ್ಲ, ಪಾರ್ಥಿವೇಶ್ವರ ಪೂಜೆ, ಪಾರ್ಥಿವೇಶ್ವರ ಪೂಜೆ ಮರಳಲ್ಲಿ ಮರಳು ನಿಲ್ಲಲ್ಲ ಅಂತ ಮರಳು ಮಣ್ಣು. ನಮ್ಮ ಮರಳಾಗಲ್ಲ, ನಮ್ಮ ಮರಳು ಪ್ರತಿ ಮಾಡೋಕ್ಕಾಗಲ್ಲ, ಅದು ಬಿದ್ದು ಬಿಡುತ್ತೆ. ಆ ಮಟ್ಟಿ ಇದೆಯಲ್ಲ, ಗಂಗಾ ಮಟ್ಟಿ ಯಮುನಾ ಮಟ್ಟಿ, ಅದರಲ್ಲಿ ಮಾಡಬಹುದು. ಅದರಲ್ಲಿ ಆ ದೇವಿಯ ಪ್ರತಿಕೃತಿಯನ್ನು ಮಾಡ್ತಾ ಪೂಜೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಮಂತ್ರ ಯಾವ ಉಪದೇಶ ಕೊಟ್ಟರೋ ಏನೋ, ಆ ಮಂತ್ರ ಇವತ್ತಿಗೂ ಮಂತ್ರ. ಯಾರಿಗಾದ್ರೂ ಒಳ್ಳೆ ಉತ್ತಮನಾದ ಕೃಷ್ಣನಂತಹ ವರ ಸಿಗಬೇಕು ಅಂದರೆ ಈ ಮಂತ್ರವನ್ನು ಜಪ ಮಾಡಿ ಅಂತ ಈಗಲೂ ಮಾಡಿಸ್ತಾರೆ. ಬಹಳ ಒಳ್ಳೆ ಮಂತ್ರ ಹೇಳ್ತಾರೆ. ಕಾತ್ಯಾಯನಿ ಮಹಾಮಾಯೇ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇ ಕುರುತೆ ನಮಃ ಇತಿ ಮಂತ್ರಂ ಜಪಂತ್ಯಸ್ತಾಗ ಪೂಜಾಂ ಚಕ್ರುಃ ಕುಮಾರಿಕಾಗ ಏವಂ ಮಾಸಂ ವ್ರತಂ ಚೇರುಃ ಕುಮಾರ್ಯಗ ಕೃಷ್ಣಚೇತಸಗ ಮಾಸಂ ವ್ರತಂ ಚೇರುಃ ಭದ್ರಕಾಲೀಂ ಸಮಾನಚ್ಯುಃ ಭೂಯಾನ್ನಂದಸುತ ಪತಿಃ. ಕಾತ್ಯಾಯಿನಿ, ನೀನು ಮಹಾಮಾಯೆ, ಅಘಟಿತ ಘಟನಾ ಪಟೀಯಸಿ ಅಂತ. ಮಹಾಮಾಯೆ ಅಂದರೆ
ಯಾವ್ದು ಆಗೋದಿಲ್ವೋ ಅದನ್ನು ಮಾಡಿಸೋ ಶಕ್ತಿ ಪಾರ್ವತಿ ಇದೆ. ಯಾರಿಗೆ ಏನು ಸಾಧ್ಯ ಇಲ್ಲ ಅಂತಿರೋ ನಾನು ಸಾಧ್ಯ ಮಾಡಿಕೊಡ್ತೀನಿ ಅಂತ ಪಾರ್ವತಿ ಪ್ರತಿಜ್ಞೆ ಮಾಡಿಬಿಟ್ಟಿಯಾಳೆ. ಅದನ್ನ ಮಹಾಮಾಯೆ ನೀನು, ಮಹಾಯೋಗಿನಿ, ಪರಮೇಶ್ವರನ್ನೇ ಹಿಡಿದವಳು. ಎಂಥವನು ಪರಮೇಶ್ವರ, ಅಂಥ ಪರಮ ಬರೋಗ್ಯ ಚಕ್ರವರ್ತಿ ಅರ್ಧ ಶರೀರವನ್ನು ತಗೊಂಡ್ಬಿಟ್ಲು. ಆ ಮಹಾಯೋಗಿನಿ ಅಧೀಶ್ವರಿ ನೀನು. ನನಗೆ ನಂದಗೋಪನ ಮಗ ಇದ್ದಾನಲ್ಲ ಕಳ್ಳ, ನಮ್ಮವನು ಬೈ, ನಾನು ಕಳ್ಳ ಅಂತ ಇದ್ದೀನಿ, ಅಲ್ಲಿಂದ ಪೂಜೆ ಕಾಲದಲ್ಲಿಲ್ಲ. ದೇವಿ ನಮ್ಮ ಸ್ವಾಮಿಯಾಗಿ ಅವರನ್ನು ಕೊಡು. ಇಲ್ಲಿ ಪತಿ ಅಂತಿದೆ, ನಮ್ಮ ಸ್ವಾಮಿಯಾಗಿ ನಮ್ಮದನ್ನೆಲ್ಲ ಒಪ್ಸೋಕೆ ಪತಿಮ್ಮೆ ಕುರುತೇ ನಮಃ, ಹೀಗೆ ನಮಸ್ಕಾರ ಮಾಡು. ಇದೇ ಮಂತ್ರ ಅಂತ, ಇದನ್ನೇ ಅಷ್ಟೋತ್ತರ ಸಲ ಹೇಳಬೇಕು. ದಿನಾ ಹೇಳಿ ಅಲ್ಲಿದ್ದಂಥ ಆ ಯಮುನಾ ನದಿಯ ದಡದಲ್ಲಿ ಸಿಗುವ ಹೂವುಗಳು, ಪತ್ರೆಗಳು, ದೂರ್ವೆಗಳು, ಅದರಿಂದ ದೇವಿಯನ್ನು ಪೂಜೆ ಮಾಡ್ತಾ ಮಂತ್ರವನ್ನು ಮಾಡ್ತಾ ಆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಅದಕ್ಕೆ ನೈವೇದ್ಯಾದಿಗಳನ್ನು ಮಾಡ್ತಾ ಆಮೇಲೆ ಮನೆಗೆ ಹೋಗಿ ಹವಿಷ್ಯಾನ್ನವನ್ನೇ ತಿನ್ನಬೇಕು. ಇನ್ಯಾವ ಅನ್ನವೂ ಇಲ್ಲ. 1 ತಿಂಗಳು, 1 ವಾರ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. 1 ತಿಂಗಳು ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಹೇಳಬೇಕು, ಯಮುನಾ ನದಿ ಹೋಗಬೇಕು, ಅಲ್ಲಿ ಸ್ನಾನ ಮಾಡಬೇಕು, ಅವತ್ತವತ್ತು ಪ್ರತಿಮೆ ಮಾಡ್ಕೋಬೇಕು, ಅವತ್ತವತ್ತೇ ಮಂತ್ರವನ್ನು ಹೇಳ್ತಾ ಪೂಜೆ ಮಾಡಬೇಕು. ಈ ಹವಿಷ್ಯಾನ್ನವನ್ನು ತಿಂತ ಹೀಗೆ ಉಚ್ಚಾವಚೈಹಿ ಉಪಹಾರೈಹಿ ಪ್ರಬಾಲ ಫಲತಂಡುಲಿ, ಅಲ್ಲಿ ಸಿಕ್ಕಂಥ ಕಾಡಿನ ಹಣ್ಣು, ಕಾಡಿನ ಚಿಗುರು ಎಲ್ಲವನ್ನು ತಗೊಂಡು ಅವಳನ್ನು ಪೂಜೆ ಮಾಡ್ತಾ ಆ ಕುಮಾರಿಕೆಯವರು ಅಂದರೆ ನಮ್ಮ ದೃಷ್ಟಿಯಲ್ಲಿ ಚಿಕ್ಕ ಹುಡುಗಿಯರು ಅಂತ, ತುಂಬ ಏನು ದೊಡ್ಡವರಾಗಿಲ್ಲ, ಕುಮಾರ ಕುಮಾರಿಕಾ, ಅಲ್ಪ ಕುಮಾರಿ ಕುಮಾರಿಕಾ, ಅವರೆಲ್ಲ ಪೂಜೆ ಮಾಡಿದ್ರು. 1 ತಿಂಗಳು ಮಾಡಿದ್ದಾರೆ. ಕೃಷ್ಣನಲ್ಲಿ ಪೂರ್ಣ ಮನಸ್ಸು ಒಪ್ಕೊಂಡು ಪರಮಾತ್ಮನ ಬಿಟ್ಟು ಪ್ರಪಂಚದಲ್ಲಿ ಏನೂ ಬೇಕಿಲ್ಲ ಅಂತ ಬಂದು ಭದ್ರಕಾಳೀಂ ಸಮಾನರ್ಚು ಭೂಯಾನ್ ನಂದಸುತ ಪತಿ, ನಮ್ಮ ಸ್ವಾಮಿ ನಂದಸುತನೇ ಆಗಬೇಕು, ಭದ್ರಕಾಳಿ ನಿನಗೆ ನಾವು ಸಮರ್ಪಣೆ ಮಾಡಿದ್ದೀವಿ ಅಂತ ಹೇಳ್ತಾ ತಮ್ಮ ಇದನ್ನೆಲ್ಲ ಹೇಳ್ಕೊತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ಹೇಗೆ ಹೋಗ್ತಾ ಇದ್ರು ಹೇಳ್ತಾರೆ. ಉಷಸ್ಯುತ್ಥಾಯ ಗೋತ್ರೈ ಸ್ವೈಃ ಅನ್ಯೋನ್ಯಾಬದ್ಧಭಾಗವಃ ಕೃಷ್ಣಮುಚ್ಚೈರ್ಜಗುರ್ಯಾಂತ್ಯಗಃ ಕಾಲಿಂದ್ಯಾಂ ಸ್ನಾತುಮನ್ವಗಂ ನದ್ಯಾಂ ಕದಾಚಿದಾಗತ್ಯ ತೀರೆ ನಿಕ್ಷಿಪ್ಯ ಪೂರ್ವವತ್ ವಾಸಾಂಸಿ ಕೃಷ್ಣಂ ಗಾಯಂತ್ಯಗ ವಿಜಹೃ ಸಲಿಲೇ ಮುದಾ ಭಗವಾಂಸ್ತದಭಿಪ್ರೇತ್ಯ ಕೃಷ್ಣೋ ಯೋಗೇಶ್ವರೇಶ್ವರಃ ವಯಸ್ಯೈರಾವೃತಸ್ತತ್ರ ಗತಸ್ತತ್ಕರ್ಮ ಸಿದ್ಧಯೇ ತಾಸಾಂ ವಾಸಾಂಶುಪಾದಾಯ ನೀಪಮಾರುಹ್ಯ ಸತ್ತರಕ ಹಸದ್ಭಿಃ ಪ್ರಹಸನ್ ಬಾಲೈಃ ಪರಿಹಾಸಮುವಾಚ ಪಂಚ ಉಷಃಕಾಲ ಅಂತ 55 ಗಳಿಗೆಗೆ ಉಷಃಕಾಲ. ಇನ್ನು 5 ಗಳಿಗೆಗೆ ಸೂರ್ಯೋದಯಕ್ಕೆ 2 ಗಂಟೆ ಮುಂಚೆ ಇರಬೇಕು. ಆ ಉಷಃಕಾಲದಲ್ಲಿ ಎದ್ದು ಪರಸ್ಪರ ಎಲ್ಲರನ್ನು ಕೂಗಿ ಕರೆದುಕೊಂಡು ಸೇರಿಕೊಂಡು ಅನ್ಯೋನ್ಯ ಆಬದ್ಧ ಭಾವ, ಎಲ್ಲರೂ ತೋಳಿನ ಒಬ್ಬರೊಬ್ಬರು. ಯಾಕಂದ್ರೆ ಹುಡುಗಿಯರೇ ತಾನೆ ಭಯ, ಬೆಳ್ಳಂಬೆಳಗ್ಗೆ ಹೋಗಬೇಕು, ನದಿ ತೀರಕ್ಕೆ ಹೋಗಬೇಕು, ಕತ್ಲೆ. ಆ ಜಾಗದಲ್ಲಿ ಕೃಷ್ಣ ಮುಚ್ಚೈ ಜಗಾಯ ಜೋರ ಕೃಷ್ಣನ ಗಾನವನ್ನು ಮಾಡ್ತಾ, ಅವನೇ ತಾನೆ ಅಭಯವನ್ನು ಕೊಡೋನು. ಆ ಅಭಯನಾದಂಥ ಪರಮಾತ್ಮನನ್ನ ಗಾನ ಮಾಡ್ತಾ ಆಳಂದಿ ನದಿಗೆ, ಯಮುನಾ ನದಿಗೆ ಸ್ನಾನಕ್ಕೆ ದಿನಾ ಹೋಗ್ತಾ ಇತ್ತು. ಈಗ ನದಿಗೆ ಹೋಗಿ 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 ಇನ್ನೇನು ವ್ರತ ಮುಗಿಬೇಕು. ಕೊನೆಯ ಹಿಂದಿನ ದಿವಸ ನದ್ಯಾಂ ಕದಾಚಿದ ಹೀಗೆ ಹೋಗ್ತಾ ಇರುವಾಗ ಕತ್ಲೆ, ಯಾರು ಬರ್ತಾರೆ ಇಲ್ಲಿ, ಯಾರು ಬರೋದಿಲ್ಲ ಅಂತ ಅಷ್ಟೂ ಬಟ್ಟೆಗಳನ್ನು ಬಿಚ್ಚಿಟ್ಟು ನದಿಯಲ್ಲಿ ಸ್ನಾನ ಮಾಡಿ ಪುನಃ ಬಟ್ಟೆಯನ್ನು ಧಾರಣೆ ಮಾಡಿ ಮತ್ತೆ ಪೂಜೆ ಮಾಡಿ ಮತ್ತೆ ಬರೋದು. ನದಿಯಲ್ಲಿ ತೀರದಲ್ಲಿ ಎಲ್ಲವನ್ನು ಇಟ್ಟಿದ್ದಾರೆ. ಪರಮಾತ್ಮನನ್ನ ಗಾನ ಮಾಡ್ತಾ ನದಿಯಲ್ಲಿ ಎಳೆದಿದ್ದಾರೆ. ಹೇಗೆ ಆ ನದಿಯಲ್ಲಿ ಆಟ ಆಡ್ತಾ ಇದ್ದಾರೆ ಎಲ್ಲರೂ ಕೂಡ. ಯಾರು ಹೇಗಿದ್ರು ನೋಡೋಲ್ಲ, ನಾವು ನಮ್ಮ ನಿಜವಾದ ಸ್ವರೂಪ ಇದೆ ಅಂತ ಹೇಳ್ತಾ ಎಲ್ಲ ಮಾಡಿದ್ರು. ಇದು ಭಗವಂತ ಅಂತರ್ಯಾಮಿ ಅಲ್ವಾ, ಎಲ್ಲರ ಅಂತರ್ಯಾಮಿ ಆದ್ದರಿಂದ ಪರಮಾತ್ಮನಿಗೆ ಹೃದಯದಲ್ಲಿ ಇವತ್ತು ನನ್ನ ಸೋಲು. ಯಾರು ಸೋಲು? ಪರಮಾತ್ಮನಿಗೆ ಸೋಲು. ಇವರು ಈ ರೀತಿ ಮಾಡಿದ ಮೇಲೆ ಪಾರ್ವತಿ ವರ ಕೊಡ್ತಾಳೆ, ಪಾರ್ವತಿ ವರ ಕೊಟ್ಟ ಮೇಲೆ ನಾನು ನಡೆಸ್ಕೊಡ್ಬೇಕು ಅಂತ ಅರ್ಥವಾಗ್ಬಿಡ್ತು. ಈಗ ಭಗವಂತ ಅವರ ಅಭಿಪ್ರಾಯವನ್ನು ತಿಳಿದು ಯೋಗೇಶ್ವರೇಶ್ವರ, ಯಾರಿಗೆ ಜಗತ್ತಿನಲ್ಲಿ ಯಾವ ವಿಕಾರವೂ ಇಲ್ವೋ ಸಮನಾಗಿದ್ದಾನೋ ಅಂಥ ಯೋಗೇಶ್ವರನು ತನ್ನ ಎಲ್ಲ ಗೆಳೆಯರನ್ನು ಕರ್ಕೊಂಡು ಅಲ್ಲಿಗೆ ಬಂದ. ಗತಸ್ಥ
ತತ್ಕರ್ಮ ಸಿದ್ಧಯೇ, ಅವರ ಕರ್ಮ ಸಿದ್ಧಿಯಾಗಿ ತಾನೇ ಫಲರೂಪನಾಗಿ ಬಂದ. ಅವರು ಬಯಸಿದ್ದೆ ಕೃಷ್ಣ ಸಿಗಬೇಕು, ಮಾತಾಡಬೇಕು ಅಂತ. ಮಾತಾಡೋಕ್ಕೆ ಸಿಕ್ಕಿಲ್ಲ, ಬರೀ ನೋಡೋದಷ್ಟೇ. ಅವರ ಕರ್ಮ ಸಿದ್ಧವಾಗಬೇಕು. ಪಾರ್ವತಿ ಕೊಟ್ಟೇ ಕೊಡ. ಪಾರ್ವತಿ ಪೂಜೆ ಮಾಡಿದ್ಮೇಲೆ ಎರಡಿಲ್ಲ. ಆದ್ದರಿಂದ ಅವು ಹೋದ. ಈ ಒಂದು ವ್ರತದಲ್ಲಿ ಬರೀ ಮೈಯಲ್ಲಿ ಸ್ನಾನ ಮಾಡಬಾರ್ದು. ಗುಹ್ಯೋ ವಾ ಯೇಷೂಗ್ನಿ ಏತಸ್ಯಾಗ್ನೇರನತಿದಾಯ ನಾಪ್ಸು ಮುಹೂತ್ರ ಪುರೀಷಂ ಕುರ್ಯಾತ್ ನ ನಿಶೀವೇತ್ ನ ವಿವಸನ ಸ್ನಾಯಾತ್. ನೀರಿನಲ್ಲಿ ಉಗುಳಬಾರದು, ನೀರಿನಲ್ಲಿ ಮೂತ್ರ ಪುರುಷವನ್ನು ಬಿಡಬಾರದು, ಬರೀ ಮೈಯಲ್ಲಿ ಸ್ನಾನ ಮಾಡಬಾರದು ಅಂತ. ಅದರಲ್ಲಿ ಅಗ್ನಿ ಇದ್ದಾನೆ, ಸಾಕ್ಷಾತ್ ಯಜ್ಞೇಶ್ವರ ನೀರಿನಲ್ಲಿದ್ದಾನೆ ಅಂತ ಹೇಳಿ ನೀರಿನ ಬಗ್ಗೆ ಬಹಳ ವೇದಗಳೇ ಹೊರಡ್ತಾ ಇದೆ. ಇಳಿದು ಬಿಟ್ಟಿದ್ದಾರೆ ವ್ರತದಲ್ಲಿ. ಪಾಪ ಅವರಿಗೆ ಆ ನಿಯಮ ಗೊತ್ತಿಲ್ಲ. ಈ ವ್ರತವನ್ನು ನಾಶಪಡಿಸುವ ಇದಕ್ಕೆ ಪ್ರಾಯಶ್ಚಿತ್ತ ಏನೋ ಅಷ್ಟು ಪರಮಾತ್ಮನ ನಾಮಸ್ಮರಣೆ. ಪರಮಾತ್ಮನ ನಾಮಸ್ಮರಣೆ ಮಾಡ್ತಾರೆ, ಪರಮಾತ್ಮನ ದರ್ಶನ ಎರಡೂ ಆಗಬೇಕು ಅಂದರೆ ಆ ವ್ರತಲೋಪವನ್ನು ಪರಿಹಾರ ಮಾಡೋಕ್ಕೋಸ್ಕರ ಬಂದನೋ, ಅಥವಾ ನನ್ನ ಅರ್ಥ ಏನು ಗೊತ್ತಾ, ಯಾರು ಪರಮಾತ್ಮನ ಬಳಿ ಹೋಗ್ತಾರೋ ಸನ್ಯಾಸಿಗಳು ಸರ್ವಸ್ವ ಅಭಿಮಾನವನ್ನು ಕಳಚಿ ಎರಡೂ ಕೈಯನ್ನು ಎತ್ತಿ ಹುಟ್ಟು ಬಟ್ಟೆಯಲ್ಲಿ ನಿಲ್ಲಬೇಕು ನದಿಯಲ್ಲಿ, ಅವರಿಗೆ ಅಧಿಕಾರ. ಸನ್ಯಾಸ ಮಾಡೋರು ಅಷ್ಟೂ ಜನ ಇವತ್ತಿಗೂ ಸಂಪ್ರದಾಯದಲ್ಲಿ ಹುಟ್ಟು ಬಟ್ಟೆಯಲ್ಲಿ ನದಿಯಲ್ಲಿ ಇರುವುದು ಹಾಗೆ ನಡಿಬೇಕು, ನಿರ್ವಿಕಾರನಾಗಿ. ಆಗ ಅವನಿಗೆ ಸನ್ಯಾಸಿ. ಅಭಿಮಾನ ಶೂನ್ಯವಾಯಿತು, ಮುಚ್ಚುಮರೆ ಇಲ್ಲ, ನಾನು ಪರಮಾತ್ಮನಿಗೇ ಸೇರಿದ್ದೇನೆ ಅನ್ನೋದು ಅವರಿಗೆ ಅದನ್ನು ಭಗವಂತ ಉಪದೇಶ ಮಾಡಿದ್ದಾನೆ ಅಂತ. ಇದು ಅಲ್ಲಿ ಭಾಗವತದಲ್ಲಿ ಇಲ್ಲ. ಆದರೆ ನಾನು ಹೇಳೋದು ಪ್ರೇಮ ಅನ್ನೋದು ತ್ಯಾಗಕ್ಕೆ ಹೋಗಬೇಕು. ತ್ಯಾಗ ಹೇಗಿರಬೇಕು ಅಂದರೆ ಯಾವ ಮುಚ್ಚುಮರೆ ಇರಬಾರ್ದು. ಯಾರನ್ನು ಪ್ರೀತಿಸ್ತೀವೋ ಅವರಲ್ಲಿ ಏನು ನಾಚಿಕೆ ಇಲ್ಲ, ಏನು ಮುಚ್ಚುಮರೆ ಇಲ್ಲ, ಯಾವ ಭಯವೂ ಇಲ್ಲ. ಯಾವುದೇ ಏನಾದರೂ ತಿಳ್ಕೊಳ್ಳಿ, ನಾವು ನಮ್ಮನ್ನು ಅರ್ಪಣೆ ಮಾಡಿದ್ರೆ ಅದು ಪ್ರಪಂಚದ ನಿಯಮವೇ ಹಾಗೆ. ಹೀಗೆ ಪರಮಾತ್ಮ ಪ್ರೇಮವನ್ನು ತೋರಿಸ್ಬೇಕು ಅಂಥೇಳಿ ಅವರ ಬಟ್ಟೆಯನ್ನು ಒಂದು ಮರದ ಮೇಲೆ ಇಟ್ಟ. ಅಲ್ಲಲ್ಲೇ ಕಾಣೋ ಹಾಗೆ, ಅವ್ರಿಗೆ ಕಾಣೋ ಹಾಗೆ ಇಟ್ಟ. ಇಟ್ಟು ಈ ಹುಡುಗರ ಹತ್ರ ಸ್ವಲ್ಪ ನೀವು ಚಪ್ಪಾಳೆ ಹೊಡೆದು ನಗರಿಯಿಂದ, ಯಾಕಂದ್ರೆ ಅವರು ಅಲ್ಲಿ ಆಟ ಆಡ್ತಾ ಮರೆತು ಬಿಟ್ಟಿದ್ದಾರೆ, ಪ್ರಪಂಚವನ್ನೇ ಮರ್ತಿದ್ದಾರೆ. ಬಟ್ಟೆನೂ ನೋಡಿಲ್ಲ, ಏನೂ ನೋಡಿಲ್ಲ, ಕೃಷ್ಣನ ಧ್ಯಾನ, ನೀರಿನಲ್ಲಿ ಆಟ ಆಡ್ತಾ ಇದ್ದಾರೆ. ಚಪ್ಪಾಳೆ ಹೊಡೆದಲ್ಲ. ಇವರಿಗೆ ಏನು ಸಂತೋಷ ಅಂದರೆ ಕೃಷ್ಣ ಪರೀಕ್ಷೆ ಮಾಡ್ತಾ ಇದ್ದಾರೆ, ಹುಡುಗರಿಗೆ ಏನೂ ಗೊತ್ತಿಲ್ಲ. ಪರಿಹಾಸವಾಗಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ಅಷ್ಟಾಗತ್ಯಾಬಲಾಕಾಮಂ ಸ್ವಂ ಸ್ವಂ ವಾಚಃ ಪ್ರಗೃಹ್ಯತಾಂ ಸತ್ಯಂ ಬ್ರವಾಣಿನೋ ನರ್ಮ ಯದ್ಯೂಯಂ ವ್ರತಕರ್ಷಿತಾಗ ನಮಯೋದಿತ ಪೂರ್ವಂ ವಾ ಅನೃತಂ ತದಿಮೇ ವಿದುಃ ಏಕೈಕಶ ಪ್ರತೀಚ್ಛಧ್ವಂ ಸಹೈವೋತ ಸುಮಧ್ಯಮಾಗ ತಸ್ಯ ತಕ್ಷೇಲಿತಂ ದೃಷ್ಟ್ವಾ ಗೋಪ್ಯಃ ಪ್ರೇಮ ಪರಿಪ್ಲುತಾಗ ವ್ರೀಡಿತಾಗ ಪ್ರೇಕ್ಷ್ಯ ಚಾನ್ಯೋನ್ಯಂ ಜಾತಗಾಸ ನ ನಿರ್ಯಯುಃ ಏವಂ ಬ್ರುವತಿ ಗೋವಿಂದೇ ನರ್ಮಣಾಕ್ಷಿಪ್ತಚೇತಸಃ ಆಕಂಠಮಗ್ನಾ ಶೀತೋದೇ ವೇಪಮಾನಾಗ ತಮಬ್ರುವನ್. ಇಲ್ಲಿಗೆ ಬನ್ನಿ, ಒಬ್ಬೊಬ್ಬರಾಗಿ ಬನ್ನಿ. ನಿಮ್ಮ ಬಟ್ಟೆ ಕೊಡ್ತೀನಿ, ನಾನು ಬಟ್ಟೆ ಕೊಟ್ಟೇ ಕೊಡ್ತೇನೆ. ನಾನು ಜೀವನದಲ್ಲೇ ಸುಳ್ಳು ಹೇಳಿಲ್ಲ, ಸುಳ್ಳು ಹೇಳೋದಿಲ್ಲ. ಸತ್ಯಂ ಬ್ರವಾಣಿ ನೋ ನರ್ಮ. ತಮಾಷೆ ಅಲ್ಲ, ಇದು ಸತ್ಯವಾದಂಥ ಮಾತು. ನೀವು ವ್ರತದಲ್ಲಿ ಒಂಚೂರು ಮಿಸ್ಟೇಕ್ ಆಗಿದೆ, ವ್ರತ ಕರಿಷಿತ, ವ್ರತದಿಂದ ಸೋತಿದ್ದೀರಿ, ವ್ರತದಲ್ಲಿ ಒಂದು ಸ್ವಲ್ಪ ತಪ್ಪು ಮಾಡಿದ್ದೀರಿ. ಆದ್ದರಿಂದ ನೀವೆಲ್ಲ ಬರಬೇಕು. ಹಿಂದೂ ನಾನು ಯಾವತ್ತೂ ಸುಳ್ಳನ್ನು ಹೇಳಿಲ್ಲ. ಈ ನಮ್ಮ ಹುಡುಗರೆಲ್ಲ ತಿಳಿದಿದ್ದಾರೆ, ಆ ಹುಡುಗರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏಕೈಕಶ ಪ್ರತೀಚ್ಛಧ್ವಂ, ಒಬ್ಬೊಬ್ಬರಾಗಿ ಸಾಲಲ್ಲಿ ಬಂದು ತೊಗೊಂಡವ್ರಿ, ಅಥವಾ ಸಹೈವ ಒಟ್ಟಾಗಿ ಬಂದರೂ ನಾನು ಕೊಡ್ತೇನೆ ಅಂತ ಹೇಳಿದರು. ಇಷ್ಟು ಮಾತು ಹೇಳಿದರೆ ಬಟ್ಟೆಯೇ ಇಲ್ಲ ಇದ್ದವ್ರು ನೀರಿನ ಮೇಲೆ ಬರ್ತಾರೆ. ಅವನ ಈ ಕ್ಷೇಳಿತಂ ದೃಷ್ಟ, ಈ ಪರಿಹಾಸವನ್ನು ನೋಡಿದವರು ಅವರಲ್ಲಿ ಪ್ರೇಮ ಜಾಸ್ತಿ. ಇದುವರೆಗೂ ಕೇಳೇ ಇಲ್ಲ, ಕೂಗೇ ಇಲ್ಲ, ಪರಮಾತ್ಮ ನೇರಾಗಿ ಮಾತಾಡ್ತಾ ಇದ್ದಾನೆ. ಆ ಪ್ರೇಮ ಒಪ್ಕೊಬಿಡ್ತು. ನೀರಲ್ಲಿದ್ದಾರೆ, ವ್ರೀಡಿತ ಪ್ರೇಕ್ಷಿತ, ಮುಖ ಪರಸ್ಪರ ನಾಚಿಕೆನ ನೋಡು. ಏನು ಕರಿತಾ ಇದ್ದಾನಲ್ಲ ಇಲ್ಲಿ, ಏನು ಕರಿತಾ ಇದೀಯ, ಮೇಲಕ್ಕೆ ಬನ್ನಿ, ಒಬ್ಬೊಬ್ಬರಾಗಿ ಬನ್ನಿ, ಇಲ್ಲ ಹೊಟ್ಟೆ ಏನಿದು ಅಂತ ಅನ್ಯೋನ್ಯಂ ಜಾತಹಾಸ. ಆದರೆ ಕೋಪ ಇಲ್ಲ ಅವರಿಗೆ, ನಗು ಬರ್ತಾ ಇದೆ. ಒಬ್ಬರು ಮೇಲಕ್ಕೆ ಬರಲಿಲ್ಲ, ಬರೋಲ್ಲ ಅಂತ. ಏವಂ ಬ್ರುವತಿ ಗೋವಿಂದೇ, ಹೀಗೆ ಪರಮಾತ್ಮ ಅವರಿಗೆ ಪ್ರೇಮದಿಂದ ಕರೆದಾಗ
ಪರಿಹಾಸದಿಂದ ಅವನ ಮನಸ್ಸೆಲ್ಲ ಕೃಷ್ಣ ಕೊಟ್ಟಾಗಿದೆ. ಆಕಂಠ ಮಗ್ನ, ಇಲ್ಲಿವರೆಗೂ ಮುಳುಗಿರು. ಯಾಕಂದ್ರೆ ಮೇಲಕ್ಕೆ ಬರೋ ಹಾಗಿಲ್ವಲ್ಲ, ಆಕಂಠ ಶೀತವಾದ ನೀರು ಮೈಯೆಲ್ಲ ಒಳಗಡೆ ನಡುತ್ತಾ ಇದೆ ಶೀತದಲ್ಲಿ. ಆವಾಗ ಕೃಷ್ಣನಿಗೆ ಹೇಳಿದರು, ನೀನು ಮಾಡ್ತಾ ಇರೋದು ಏನು ಗೊತ್ತಾ? ಮಾನಯಂಭೋ ಕೃತಾಸ್ತ್ವಾಂತು ನಂದ ಗೋಪಸುತಂ ಪ್ರಿಯಂ ಜಾನೀಮೋಂಗೌ ವ್ರಜಶ್ಲಾಘ್ಯಂ ದೇಹಿ ವಾಸಾಂಸಿ ವೇಪಿತಾರ ಶ್ಯಾಮ ಸುಂದರ ಶ್ಯಾಮ ಸುಂದರ ತೇ ದಾಸ್ಯಗ ಕರವಾಮ ತವೋದಿತಂ ದೇಹಿ ವಾಸಾಂಸಿ ಧರ್ಮಜ್ಞ ನೋ ಚೇದ್ರಾಜ್ಞೆ ಬ್ರುವಾಮಗೆ. ಎಷ್ಟು ಚೆನ್ನಾಗಿದೆ ಅವ್ರ ಮಾತು. ಇದಕ್ಕೆ ಅರ್ಥ ಹೇಳೋದು ಎಷ್ಟು ಸುಂದರ ಅಂದರೆ, ಇಷ್ಟು ಪರಮಾತ್ಮ ನರ್ಮಳಾ ಕ್ಷಿಪ್ತ ಚೇತಸ ಪರಮಾತ್ಮನ ಮಾತು ಒಂದು ಪರಿಹಾಸ ತಮಾಷೆಯನ್ನು ಅನ್ನಿಸ್ತು. ಆದರೆ ಅವ್ರು ಏನೂ ಹೇಳೋಕ್ಕಾಗಲಿಲ್ಲ. ನೋಡು, ಇದು ನೀನು ನಮ್ಮನ್ನು ಕರಿತಾ ಇರೋ ತಪ್ಪಿದೋ, ಇದು ಕರಿಬಾರ್ದು, ಇದು ಅನಯ. ಮಾನಯಂ ಭೋ ಕೃತಾಸ್ತ್ವಾಂತು, ನೀನು ಯಾರೋ ನಮ್ಗೆ ಗೊತ್ತಿಲ್ಲದೆ ಮಾಡಿದಂತಿಲ್ಲ. ಇಷ್ಟು ದಿವಸ ಮಾತಾಡದೆ ಹೋದ್ರು ನೀನು ನಂದಗೋಪಕುಮಾರ ನಮಗೆ ಗೊತ್ತು ಅಂದರು. ಯಾಕಂದರೆ ನೀನು ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ, ನೀನು ಮಾಡಿದ ಕೆಲಸ ಸರಿ ಇಲ್ಲ ಅಂತ. ಜಾನೀಮೋಂಗ ವ್ರಜಶ್ಲಾಘ್ಯಂ, ನಮ್ಮ ವೃಂದಾವನದಲ್ಲೇ ಉತ್ತಮೋತ್ತಮ ಪುರುಷ ನೀನಿಂಥ ಕೆಲಸ ಮಾಡಲ್ಲ. ನೀವು ವ್ರಜದಲ್ಲೇ ಉತ್ತಮನಾದಂಥವನು, ನೀವು ನನ್ನ ಬಟ್ಟೆಯನ್ನು ತಗೊಂಡೋಗಿ ಮರದ ಮೇಲೆ ಇಟ್ಟರೆ ಇದಾಗುತ್ತೆ. ದೇಹಿ ವಾಸಾಂಸಿ ನಮ್ಮ ಬಟ್ಟೆಗಳನ್ನು ಕೊಟ್ಬಿಡು, ನಮಗೆ ಚಳಿನೂ ಆಗ್ತಾ ಇದೆ, ತಡ್ಕೊಳಕ್ಕಾಗ್ತಾ ಇಲ್ಲ, ಬಟ್ಟೆ ಕೊಡು. ಇಷ್ಟೊತ್ತು ತನಕ ಚಳಿ ಇರಲಿಲ್ವಾ? ಕೃಷ್ಣ ಕೂಗಿದಾಗ ಚಳಿ ಜಾಸ್ತಿ ಆಯ್ತಲ್ಲ. ಈಗ ಅವರು ಒಂದು ಮಾತು ಹೇಳ್ತಾರೆ. ಈ ಶ್ಲೋಕ ಇದೆಯಲ್ಲ, ಮುಂದಿನ ಶ್ಲೋಕ ಎಷ್ಟು ಧ್ವನಿ ಇದೆ ಅಂದರೆ, ಪ್ರೇಮ ಇದೆ, ಸಮರ್ಪಣೆ ಮಾಡಿ ಆಗೋಗಿದೆ. ಅವರು ನಿಜವಾಗಿ ಮನಸ್ಸಿನಲ್ಲಿ ನಾಚಿಕೆಯೂ ಇಲ್ಲ, ಭಯವೂ ಇಲ್ಲ, ಏನೇನೂ ಇಲ್ಲ. ಆದರೆ ಮೇಲೆ ಬರೋದು ಸರಿಯಲ್ಲ ನಾವು ಅಂತ ಅವರು ಶ್ಯಾಮ ಸುಂದರ ಅಂತ ಅವರನ್ನು ಕರೆದು, ನಮ್ಮ ಮನಮೋಹಕ ನೀನು, ತೇ ದಾಸ್ಯ, ನಿಮ್ಮ ದಾಸಿಯರಾಗಿ ಹೇಳ್ತಾ ಇದ್ದೀವಿ. ಕರವಾಮ ತವೋದಿತಂ, ನೀನು ಹೇಳಿದ್ದನ್ನು ಮಾಡೋದು ರೆಡಿ ಇದ್ದೀವಿ. ಏನು ಹೇಳ್ತಾ ಇದ್ದಾನೆ? ಹೇಳಿದ್ದನ್ನು ಮಾಡೋದು ನಾವು ರೆಡಿ ಇದ್ದೀವಿ ಅಂತಾರೆ, ಬರೋಲ್ಲ ಅಂತ ಇದ್ದಾರೆ. ದೇಹಿ ವಾಸಾಂಸಿ ಧರ್ಮಜ್ಞ, ನೀನು ಧರ್ಮವನ್ನು ತಿಳಿದವನು. ಹುಡುಗಿಯರನ್ನು ಬರಿ ಮೈಯಲ್ಲಿ ಮೇಲೆ ಕರಿಬಾರ್ದು, ನೀನು ಧರ್ಮ ತಿಳಿದವನು. ನಮ್ಮ ಬಟ್ಟೆ ಕೊಟ್ಬಿಡು ಅಂತ ಹೇಗೆ ಕೊಡ್ತಾನೆ ಅವನು. ನೀರೊಳಗೆ ಹೀಗೆ ಅದ್ಬೇಕಾಗತ್ತಷ್ಟೆ. ನೋಚೆ ಕೊಡಲಿಲ್ಲ ಅಂದರೆ ರಾಜ್ಞೆ ಬ್ರುವಾಮಹೆ, ಹೋಗಿ ನಿಮ್ಮ ಅಪ್ಪನಿಗೆ ನಂದಕುಮಾರ ಹೇಳಿ ಮೇಲಕ್ಕೆ ಬರೋಕ್ಕೆ ನಾಚಿಕೆ, ಹೋಗಿ ನಂದಕ್ಕೆ ರಾಜನ ಊರೊಳಗೆ ಹೋಗ್ತಾರೆ ಅವರು. ಅದು ಏನು ಚೆನ್ನಾಗಿದೆ ನೋಡಿ. ಬೆಳಗಿನ ಜಾವ, ಇನ್ನೂ ಸೂರ್ಯೋದಯ ಆಗಿಲ್ಲ. ಬಹುಶಃ ಅವ್ರ ಮೇಲಕ್ಕೆ ಬಂದರೂ ಯಾರಿಗೂ ಕಾಣಲ್ಲ, ಅಷ್ಟು ಕತ್ತಲೆ. ಆ ಕತ್ತಲೆಯಲ್ಲೇ ಭಗವಂತ ಕರೆದಾಗ ಅವರ ಮನಸ್ಸಿಗೆ ಅನ್ನಿಸ್ತು, ಇವನು ಕರಿತಾ ಇರೋ ತಮಾಷೆನೂ ನಿಜವೂ ಅಂತ. ಇಲ್ಲ, ನಿಜವಾಗಿ ಕರಿತಾ ಇದ್ದೀನಿ, ಒಬ್ಬೊಬ್ಬರಾಗಿ ಬನ್ನಿ ಬಟ್ಟೆ ತಗೊಳ್ಳಿ ಅಂತ. ಆಗ ಭಗವಂತ ಉತ್ತರ ಹೇಳ್ತಾ ಇದ್ದಾನೆ. ಭವತ್ಯೋ ಯದಿ ಮೇ ದಾಸ್ಯಕ ಮಯೋಕ್ತಂ ವಾ ಕರಿಷ್ಯಥಾಃ ಅತ್ರಾಗತ್ಯ ಸ್ವವಾಸಾಂಸಿ ಪ್ರತೀಚ್ಛಂತು ಶುಚಿಸ್ಮಿತಾಃ ತತೋ ಜಲಾಶಯಾತ್ ಸರ್ವಾಃ ದಾದಿಕಾಃ ಶೀತವೇಪಿತಾಃ ಪಾಣಿಭ್ಯಾಂ ಯೋನಿಮಾಚ್ಛಾದ್ಯ ಪ್ರೋತ್ತೇರು ಶೀತಕರ್ಷಿತಾಃ ಭಗವಾನ್ ಆಗತಾ ವೀಕ್ಷ್ಯ ಶುದ್ಧಭಾವ ಪ್ರಸಾದಿತಃ ಸ್ಕಂಧೇ ನಿಧಾಯ ವಾಸಾಂಸಿ ಪ್ರೀತಃ ಪ್ರೋವಾಚ ಸಸ್ಮಿತಂ. ನೀವು ನನ್ನ ದಾಸಿಯರು ನನಗೆ ಅರ್ಪಣೆ ಮಾಡ್ಕೊಂಡಿದ್ದೀರಿ ಅಂತ ನಿಶ್ಚಯವಾಗಿ ನಾನು ಹೇಳಿದ್ದನ್ನೆಲ್ಲ ನೀವು ಮಾಡ್ತೀನಿ ಅಂತ ಆದರೆ ಬನ್ನಿ ಬಟ್ಟೆ ತಗೊಳ್ಳಿ. ನನಗೆ ಎರಡಿನ ಹೇಳಿ ಆಯಿತು, ನಿಮ್ಮ ಮೇಲಕ್ಕೆ ಬಂದು ನಿಮ್ಮ ಅಷ್ಟೂ ಬಟ್ಟೆಗಳನ್ನ ನಾನು ಕೊಡ್ತೇನೆ ತಗೊಳ್ಳಿ ಅಂತಂದಾಗ ಇನ್ನೇನು ನಮ್ಮನ್ನೇ ಒಪ್ಪಿಸಿದ ಮೇಲೆ ನಮಗೆ ನಾಚಿಕೆ ಏನೋ ಗೌರವ ಎಲ್ಲ ನಿಂದೇನು. ನಮಗೇನು ಅವಮಾನವಾಗಲಿ ನಾಚಿಕೆ ಆಗಲಿ ಎಲ್ಲ ಮಾನಾಪಮಾನ ನಿನ್ನದೇ. ನಮ್ಮ ಮಾನವಾಗಲಿ ಅಪಮಾನವಾಗಲಿ ಅಂಥೇಳಿ ಎಲ್ಲರೂ ಮೇಲಕ್ಕೆ ಎದ್ದು ತಮ್ಮ ಕೇಶಗಳಿಂದ ಕೈಗಳಿಂದ ಮೈಯನ್ನು ಹಾಗೆ ಮುಚ್ಚಿಕೊಂಡು ಮೇಲೆ ಬಂದು ಭಗವಂತ ಅವರನ್ನು ಶುದ್ಧ ಭಾವದಿಂದ ನೋಡಿದ್ದಾರೆ. ಶುದ್ಧ ಭಾವದಿಂದ ಪ್ರಸನ್ನನಾಗಿದ್ದಾರೆ. ಅವರಲ್ಲೂ ಮನಸ್ಸಲ್ಲಿ ವಿಕಾರವಿಲ್ಲ, ಪರಮಾತ್ಮನಲ್ಲೂ ಇಲ್ಲ. ಅವರ ಹೆಗಲ ಮೇಲೆ ಅಷ್ಟೂ ಬಟ್ಟೆಗಳನ್ನು ಕೊಟ್ಟಿದ್ದಾನೆ. ಬಹಳ ಸಂತೋಷದಿಂದ ಪರಮಾತ್ಮ ಬಟ್ಟೆಗಳನ್ನು ಧಾರಣೆ ಮಾಡಿಕೊಂಡು ಹೇಳ್ತಾನೆ. ಯೂಯಂ ವಿವಸ್ತ್ರಾಹ ಯೂಯಂ ವಿವಸ್ತ್ರಾಯ ದಪೋಧೃತೌ ವ್ರತ
व्यगाहतैतत्तदु देवहेलनं बद्ध्वाञ्जलिं मूर्ध्न्यपनुत्तयें हसः कृत्वा नमोधो वसनं प्रगृह्यताम् इत्यच्युतेनाभिहिता व्रजाबलाग मत्वा विवस्त्राः प्लवनं व्रतच्युतिम् तत्पूर्तिकामास्तदशेषकर्मणां साक्षात्कृतं देमुः ಅವಧ್ಯ ನೀವು ಬಟ್ಟೆಯಿಂದ ನೀರಿಗಿಳಿದ್ರಲ್ಲ, ನಿಮ್ಮ ವ್ರತ ಭಂಗವಾಯಿತು. ಒಂದು ತಿಂಗಳು ವ್ರತ ಮಾಡುವಾಗ ಈ ವಿವಸ್ತ್ರವಾಗಿ ಇಳಿಬಾರದು. ಇದು ಆಪೋವಿ ಸರ್ವಾ ದೇವತಾ ಅಂತ ಸಕಲ ದೇವತೆಗಳು ನೀರಲ್ಲಿ ಇರ್ತಾರೆ, ಅವರಿಗೆಲ್ಲ ಅವಮಾನ ಆಗತ್ತೆ. ಇದು ದೇವಹೇಳನವಾಯಿತು. ಎಲ್ಲರೂ ಕೂಡ ಕೈ ಮುಗಿದು ನಮಸ್ಕಾರ ಮಾಡಿ ಪರಮಾತ್ಮ ಯಮುನೆಗೂ ಮಾಡಿ ದೇವತೆಗಳಿಗೂ ಮಾಡಿ ಅಂತ ಹೇಳೋಣ. ಪರಮಾತ್ಮ ಹೇಳಿದ ಮೇಲೆ ಎಲ್ಲಿ ಎರಡಿಲ್ಲ. ಅವನು ಹೇಳಿದ ಮೇಲೆ ಅದು ಅವಧ್ಯ ಮೃಕ್, ಅವನು ಹೇಳಿದ್ದು ನಿರ್ದೋಷವಾದ ಮಾತು ಅಂತೇಳಿ ತಾವು ಮಾಡಿದ ಈ ವಸ್ತ್ರವಿಲ್ಲದ ಸ್ಥಾನಕ್ಕೆ ನಮ್ಮ ಪ್ರಾಯಶ್ಚಿತ್ತವಾಗಿ ನಮಸ್ಕಾರ ಮಾಡ್ತೀವಿ ಅಂತೇಳಿ ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಯಾರಿಗೆ ಮಾಡಿದ್ರು? ಕೃಷ್ಣನಿಗೆ ಮಾಡಿದರು. ಕೃಷ್ಣಾನುಸ್ಮರಣಂ ಪರಂ ಅಂತ ಅಲ್ಲಿ ಒಂದು ಶ್ಲೋಕ ಇದೆ. ಕರ್ಮದಲ್ಲಿ ಏನು ಲೋಪವಾದರೂ ಮಂತ್ರ ಮಧ್ಯೆ ಕ್ರಿಯಾ ಮಧ್ಯೆ ಮಂತ್ರ ಮಧ್ಯೆ ಕ್ರಿಯಾ ಮಧ್ಯೆ ಸ್ಮರಣ ಪೂರ್ವ ನಮ್ಗೆ ಉತ್ತರಾರ್ಥ ಹೇಳ್ಬೇಕಲ್ಲ. ಯತ್ಕಿಂಚಿತ್ ಕ್ರಿಯತೆ ಕರ್ಮ ತತ್ಕರ್ಮ ಸಫಲಂ ಭವೇತ್. ಅಷ್ಟೇ. ಏನೇ ತ್ರುಟಿಯಾದರೂ ಪರಮಾತ್ಮನ ಸ್ಮರಣೆಯಲ್ಲಿ ಮಾಡಿದ ಕರ್ಮವೇ ಪರಿಪೂರ್ಣವಾಗುವುದು. ಅದನ್ನು ಪರಮಾತ್ಮನ ಚರಣಕ್ಕೆ ಎಲ್ಲರೂ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿದಾಗ ಆ ಪರಮಾತ್ಮ ಏನು ಎಷ್ಟು ಸುಂದರವಾಗಿ ಹೇಳ್ತಾನೆ. ತಾಸ್ತಥಾವನತಾ ದೃಷ್ಟ್ವಾ ಭಗವಾನ್ ದೇವಕೀಸುತಃ ವಾಸಾಂಸಿ ತಾಭ್ಯಃ ಪ್ರಾಯಚ್ಛತ್ ಕರುಣಸ್ತೇನ ತೋಷಿತಃ ದೃಢಂ ಪ್ರಲಬ್ಧಾಸ್ತ್ರಪಯಾ ಜಗಾಪಿತಾಃ ಪ್ರಸ್ತೋಭಿತಾಃ ಕ್ರೀಡನವಚ್ಚಕಾರಿತಾಃ ವಸ್ತ್ರಾಣಿ ಚೈವಾಪಹೃತಾನ್ಯಥಾಪ್ಯಮುಂ ತಾನಾಭ್ಯಸೂಯನ್ ಪ್ರಿಯಸಂಗನಿರ್ವೃತಾಃ ಪರಿಧಾಯ ಸ್ವವಾಸಾಂಸಿ ಪ್ರೇಷ್ಠಸಂಗಮಸಜ್ಜಿತಾಃ ಗೃಹೀತಚಿತ್ತಾನೋ ಚೇನುಃ ತಸ್ಮಿನ್ ಲಜ್ಜಾಯಿತೆ ಕ್ಷಣಾಃ ತಾಸಾಂ ವಿಜ್ಞಾಯ ಭಗವಾನ್ ಸ್ವಪಾದಸ್ಪರ್ಶಕಾಮ್ಯಯಾ ಧೃತೌ ವ್ರತಾನಾಂ ಸಂಕಲ್ಪಂ ಆಗಧಾಮೋದರೋ ಬಲಾಗ ಸಂಕಲ್ಪೋ ವಿದಿತಃ ಸಾಧ್ವ್ಯಃ ಭವತೀನಾಂ ಮಧರ್ಜನಂ ಮಯಾನುಮೋದಿತಃ ಸೋऽಸೌ ಸತ್ಯೋ ಭವಿತುಮರ್ಹತಿ ಸತ್ಯೋ ಭವಿತುಮರ್ಹತಿ ಸತ್ಯೋ ಭವಿತುಮರ್ಹತಿ. ಅದ್ಭುತವಾಗಿದೆ. ಹೀಗೆ ಎಲ್ಲರೂ ಪ್ರಣಾಮ ಮಾಡೋಣ ಭಗವಂತನಿಗೆ. ಏನು ಆನಂದವಾಯಿತು ಅಂದರೆ ಅಷ್ಟೂ ಜನ ಪರಿಶುದ್ಧರು, ಅಷ್ಟೂ ಜನರ ಮೇಲೂ ಕರುಣೆಯಿಂದ ಭಗವಂತ ಸಂತೋಷವಾಗಿ ನಿಮ್ಮ ಸಂಕಲ್ಪ ಖಂಡಿತ ನೆರವೇರುತ್ತೆ ಅಂತ. ಇಷ್ಟೆಲ್ಲ ಆದರೂ ಪ್ರೇಮದಲ್ಲಿ ನಾಚಿಕೆಯನ್ನು ಬಿಡಬೇಕು, ಪ್ರೇಮದಲ್ಲಿ ಮುಚ್ಚುಮರೆ ಇರಬಾರ್ದು, ಪ್ರೇಮದಲ್ಲಿ ಭಯ ಇರಬಾರ್ದು ಅನ್ನೋದನ್ನು ತೋರಿಸೋಕ್ಕೋಸ್ಕರ ಭಗವಂತ ಅವರೆಲ್ಲರನ್ನೂ ಹೀಗೆ ಹಿಡಿದಂತೆ ಎಲ್ಲವನ್ನು ಹಿಡಿದು ಈಗ ಶುದ್ಧಳಾಗಿದೆಯಾ, ಆಯಿತು ನಿಮ್ಮ ಸಂಕಲ್ಪ ಏನು ಅಂತ ಹೇಳಿದರು. ಅವರು ಈ ಬಾಯಿಲಿ ಹೇಳಲಿಲ್ಲ. ಎಷ್ಟು ಚೆನ್ನಾಗಿದೆ. ಕ್ರೀಡನವಚ್ಚ ಕಾರಿತ, ನಾವು ನಿಮ್ಮ ಆಟದ ವಸ್ತು, ನೀವು ಏನು ಹೇಳ್ತೀವೋ ಆಗ ನಾವು ಮಾಡ್ಕೊತೀವಿ, ನೀವು ಯಾವಾಗ ಹೇಳ್ತೀವಿ ಅವಾಗ ಬರ್ತೀವಿ. ನಾವು ನಮ್ಮನ್ನು ಅರ್ಪಣೆ ಮಾಡಿದ ಮೇಲೆ ನಮಗೆ ಬೇರೆ ಅಸ್ತಿತ್ವವೇ ಇಲ್ಲ, ಇನ್ನು ನಮಗೆ ಯಾವ ಬೇಜಾರು ಇಲ್ಲ, ನಮ್ಮ ದೇಹವನ್ನೇ ನೀನು ತಗೊಂಡ್ರು ನಮಗೇನು ಅನಿಸೋದಿಲ್ಲ ಅಂಥೇಳಿ ತೇನಾಭ್ಯಸೂಯನ್ ಪ್ರಿಯಸಂಗ ನಿರ್ಮೃತ. ಇಂಥ ಪರಮಪ್ರಿಯನಾದ ಪರಮಾತ್ಮನ ಜೊತೆಯಲ್ಲಿದ್ದಾಗ ಯಾವ ದೋಷವೂ ಅವರ ಮನಸ್ಸಿನಲ್ಲಿಲ್ಲ. ಅಲ್ಲಿ ಹೇಳ್ತಾ ಇದ್ದಾರೆ ಶ್ರೇಷ್ಠ ಸಂಗಮ ಸಜ್ಜಿತ. ಈಗ ಪರಮಾತ್ಮ ಈಗಲೇ ರೆಡಿ, ನನ್ನ ಜೊತೆಲಿ ಬನ್ನಿ ಅಂದರೆ ಬಂದ್ಬಿಡ್ತೀವಿ ನಾವು. ಎಷ್ಟು ಪ್ರೇಮ ಇದೆ ಅವರಿಗೆ ಅಂದರೆ ಶ್ರೇಷ್ಠ ಸಂಗಮ ಸಜ್ಜಿತ ಅಂದರೆ ಸಿದ್ಧರಾಗಿದ್ದಾರೆ. ಅತ್ಯಂತ ಪ್ರಿಯತಮನಾದ ಪರಮಾತ್ಮನ ಜೊತೆಯಲ್ಲಿ ನಾವು ಉಳಿತೀವಿ ಅಂದರೆ ಸಿದ್ಧರಾಗಿದ್ದೀವಿ. ಆಗ ಪರಮಾತ್ಮ ಯಾವಾಗ ಎಲ್ಲ ಮನಸ್ಸನ್ನು ತಗೊಂಡ ನಾವು ಯಾಕೆ ಮನೆಗೆ ಯಾಕೆ ಹೋಗಬೇಕು, ಸಂಕಲ್ಪ ಕೊಟ್ಟಾಯಿತು, ಕಾತ್ಯಾಯನಿ ವ್ರತದ ಫಲ ಸಿಕ್ತು, ಫಲವೇ ಇವನು ಯಾವ ಫಲಕ್ಕೋಸ್ಕರ ಮಾಡಿದಾನೋ ಅವನೇ ಸಿಕ್ಕಿದ್ದಾನೆ.
ನಾವು ಮನೆಗೆ ಹೋಗಲ್ಲ ಆಗ ಈಗಲ್ಲ ಅಲ್ಲ, ಈಗ ಸಾಧ್ಯ ಅಲ್ಲ. ಸ್ವಪಾದ ಸ್ಪರ್ಶ ಕಾಮ್ಯ, ನನ್ನ ಚರಣದ ಸ್ಪರ್ಶ ನಿಮಗೆ ಇಷ್ಟವಾಗಿದೆ, ನಿಮ್ಮ ವ್ರತ ನಿಮ್ಮ ಸಂಕಲ್ಪ ನೆರವೇರುತ್ತೆ. ನೀವು ಮನೆಗೆ ಹೋಗಿ ಸಂಕಲ್ಪೋ ವಿದಿತ ಸಾಧ್ಯ, ನೀವು ಪರಿಶುದ್ಧರಾದವರು, ಪರಿಶುದ್ಧರಾದ ಸಂಕಲ್ಪವನ್ನು ಪರಿಪೂರ್ಣ ಮಾಡೋದು ಪರಮಾತ್ಮನ ಕರ್ತವ್ಯ. ಭವತೀನಾಂ ಮದರ್ಚನಂ, ನೀವು ಮಾಡಿರೋ ಕಾತ್ಯಾಯನಿ ವ್ರತವೂ ಪರಿಪೂರ್ಣ, ನನಗಾಗಿ ಮಾಡಿದ್ದು ಗೊತ್ತಾಯಿತು. ಮಯ ಅನುಮೋದಿತ, ನಾನು ಪೂರ್ಣ ಅನುಮೋದನೆ ಮಾಡ್ತೀನಿ. ಸತ್ಯೋ ಭವಿತು ಅರ್ಹತಿ, ನಾನು ಹೇಳಿದ್ದು ಪರಮ ಸತ್ಯ, ನಿಮಗಾಗಿ ನಾನು ಬರ್ತೇನೆ, ನಿಮ್ಮ ಜೊತೆಯಲ್ಲೇ ಇರ್ತೇನೆ, ನಿಮ್ಮನ್ನೇ ಸ್ವೀಕಾರ ಮಾಡ್ತೇನೆ ಅಂತೇಳಿ ಆವತ್ತು ಮಾತು ಕೊಟ್ಟು 1 ವರ್ಷ ಕಾಸ್ತಾರೆ. ನಮಯ್ಯಾವೇಶಿತ ಧಿಯಾಂ ಕಾಮ ಕಾಮಾಯ ಕಲ್ಪತೆ ಭಕ್ಷಿತಾ ಕ್ವಥಿತಾ ಧಾನಾಗ ಪ್ರಾಯೋ ಬೀಜಾಯ ನೇಷ್ಯತೆ ಯಾತಾಬಲ ಪ್ರಜಂ ಸಿದ್ಧಾಗ ಮಯೇ ಮಾರಂಸ್ಯಥ ಕ್ಷಪಾಗ ಯದುದ್ದಿಶ್ಯ ವ್ರತಮಿದಂ ಚೇರು ಆಯಾರ್ಚನಂ ಸತೀಹಿ ಯಾದಿಷ್ಟಾ ಭಗವತ ಲಬ್ಧಕಾಮಾ ಕುಮಾರಿಕಾಗ ಧ್ಯಾಯಂತ್ಯಸ್ತಃ ಪದಾಂಭೋಜಂ ಕೃಚ್ಛ್ರಾನ್ ನಿರ್ವಿವಿಷು ವ್ರಜಂ ಅಥ ಗೋಪೈಃ ಪರಿವೃತೋ ಭಗವಾನ್ ದೇವಕೀ ಸುತಃ ಬೃಂದಾವನಾಗತೋ ದೂರಂ ಚಾರಯಂಗಾಗ ಸಖಾಗ್ರಜಗ. ನನ್ನಲ್ಲೇ ಮನಸ್ಸನ್ನು ಮುಳಿಸಿದಿರಿ, ನನ್ನಲ್ಲೇ ಬುದ್ಧಿಯನ್ನು ಇಟ್ಟುಬಿಟ್ಟಿದ್ದೀರಿ, ನಿಮ್ಮ ಯಾವ ಕಾಮವೂ ಕಾಮವಾಗಿ ಉಳಿಯೋದಿಲ್ಲ ಅನ್ನ. ಎಷ್ಟು ಚೆನ್ನಾಗಿದೆ ಅಂದರೆ, ನಿಮ್ಗೆ ಯಾವುದೇ ತರಹ ಕಾಮ ಬಂದರೂ ಪರಮಾತ್ಮನ ಸ್ಮರಣೆಯ ಜೊತೆಯಲ್ಲಿ ಪರಮಾತ್ಮನಲ್ಲಿಟ್ಟು ಕಾಮ ಅನ್ನೋದು ಹಾಗೆ ಹುರಿದ ಬೀಜದಂತೆ ಧ್ವಂಸವಾಗಿ ಹೋಗುತ್ತೆ. ಭರ್ಜಿತ ಕ್ವಥಿತ ಧಾನ ಪ್ರಾಯೋ ಬೀಜಾಯ ನೇಷ್ಯತೆ, ಎಲ್ಲ ಕಾಮಗಳು ಅಡಗಿ ಹೋಗುತ್ತೆ. ಯಾವ ದೈಹಿಕ ಕಾಮವೂ ಇಲ್ಲ, ಯಾವ ಮಾನಸಿಕ ಕಾಮವೂ ಇಲ್ಲ. ಪರಿಶುದ್ಧ ಭಾವದಿಂದ ನನ್ನನ್ನು ಆರಾಧನೆ ಮಾಡಿದ್ದೀರಿ. ಅಬಲ ಯಾತ, ನೀವು ಅಬಲರಾದರು, ಜಗತ್ತನ್ನು ಗೆದ್ದವರು, ನೀವು ಬೃಂದಾವನಕ್ಕೆ ಹೋಗಿ ನನ್ನ ಜೊತೆಯಲ್ಲಿ ಎಷ್ಟು ರಾತ್ರಿಗಳು ಸಂತೋಷ ಪಡಬೇಕು ಅಷ್ಟು ರಾತ್ರಿಗಳಿಗೆ ನಾನು ಕೊಟ್ಟಿದ್ದೇನೆ. ಯಾವುದಕ್ಕೋಸ್ಕರ ಈ ವ್ರತವನ್ನು ಮಾಡಿದ್ದೀರೋ, ಆರ್ಯಾರ್ಚನಂ, ಆರ್ಯ ದಾಕ್ಷಾಯಣಿ ಚೈವ ಗಿರಿಜಾ ಮೇನಕಾತ್ಮಜ ಅಮರ, ಹೀಗೆ ಆರ್ಯಾರ್ಚನೆ ಮಾಡಿ ದಾಕ್ಷಾಯಣಿಯಿಂದ ವರ ಪಡ್ಕೊಂಡ್ಮೇಲೆ ನಾನು ಪೂರ್ಣವಾಗಿ ನನ್ನನ್ನು ಒಪ್ಪಿಸಿದ್ದೇನೆ. ಈಗ ಸೋತವರು ಗೋಪಿಕಾಸ್ತ್ರೀಯರು ಕೃಷ್ಣನ ಅವರು ತಮ್ಮನ್ನು ಅರ್ಪಣೆ ಮಾಡ್ಕೊಂಡಿದ್ದಾರೆ. ಕೃಷ್ಣ ಆಯ್ತು ಸಂಕಲ್ಪ ನಡೆಸ್ತೀನಿ ಅಂತ ಹೇಳಿ, ಹೌದು. ಇತ್ಯಾದಿಷ್ಟ ಭಗವತ, ಹೀಗೆ ಪರಮಾತ್ಮನ ಆದೇಶದಂತೆ ಅವರ ಆ ಹುಡುಗಿಯರು, ಚಿಕ್ಕ ಹುಡುಗಿಯರು 13, 14, 15 ಇರ್ಬೋದು, ಅಷ್ಟದಕ್ಕಿಂತ ಜಾಸ್ತಿ ಇಲ್ಲ, ಏನೇನೂ ಗೊತ್ತಿಲ್ಲ. ಯಾವ ಅದು ಕಾಡಲ್ಲಿ ಬೆಳೆದವರು, ಕಾಡು ಹುಡುಗಿಯರು, ಅವರು ಧ್ಯಾಯಂತಹ ತತ್ಪದಾಂಭೋಜಂ, ಪರಮಾತ್ಮನ ಚರಣವನ್ನೇ ಧ್ಯಾನ ಮಾಡ್ತಾ ಹೋಗೋಕೆ ಇಷ್ಟ ಇಲ್ಲ ಕೃಷ್ಣನ್ ಬಿಟ್ಟು. ಬಹಳ ಕಷ್ಟದಿಂದ ಮನೆಗೆ ಏನು ಮಾಡೋದು, ಇಲ್ಲಿ ಇರೋಕ್ಕಾಗಲ್ಲ, ಹೋಗೋಣ ಅಂತೇಳಿ ಹೊರಟರು. ಈಗ ಅವರು ಅವರವರ ಮನೆಗೆ ಹೋದ ಮೇಲೆ ಪರಮಾತ್ಮನ ಗೋಪಾಲಕರನ್ನು ಕರ್ಕೊಂಡು ನಾವು ವೃಂದಾವನಕ್ಕೆ ಹಸುಗಳನ್ನು ಮೇಯಿಸೋಕೆ ಹೋಗೋಣ, ಟೈಮ್ ಆಯಿತು, 8 ಗಂಟೆ ಆಯಿತು ಅಂತ ಹೇಳಿದರು. ನಾವು ಕೂಡ ಸ್ವಸ್ತಿ ಪ್ರದಾಭ್ಯ. ಶ್ರೀಮದ್ಭಾಗವತಂ ಪುರಾಣಮಮಲಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸ್ಯವೇಕಮಮಲಂ ಜ್ಞಾನಂ ಪರಂ ಗೀಯತೆ ತತ್ರ ಜ್ಞಾನವಿರಾಗಭಕ್ತಿಸಹಿತಂ ಮಹೀಷ್ಕೃತಂ ತಚ್ಛೃಣ್ವನ್ ವಿಪಠನ್ ವಿಚಾರಣಪರೋ ಭಕ್ತ್ಯಾ ವಿಮುಚ್ಯೇನ್ನರಗ ಕಸ್ಮಯ್ಯೇನ ವಿಭಾಸಿತೋಯಮತುಲೋ ಜ್ಞಾನಪ್ರದೀಪಃ ಪುರಾ ತದ್ರೂಪೇಣ ಜನಾರದಾಯ ಮುನಯೇ ಕೃಷ್ಣಾಯ ತದ್ರೂಪಿಣ ಯೋಗೀಂದ್ರಾಯ ತದಾತ್ಮನಾಥ ಭಗವತ್ರಾತಾಯ ಕಾರುಣ್ಯತಗ ತಚ್ಶುದ್ಧಂ ವಿಮಲಂ ವಿಶೋಕಮೃತಂ ಸತ್ಯಂ ಪರಂ ಧೀಮಹಿ ನಮಸ್ತಸ್ಮೈ ಭಗವತೆ ವಾಸುದೇವಾಯ ಸಾಕ್ಷಿಣೇ ಯೈದಂ ಕೃಪಯಾ ಕಸ್ಮೈ ವ್ಯಾಜಚಕ್ಷೇ ಮೂಕ್ಷವೇ ಯೋಗೀಂದ್ರಾಯ ನಮಸ್ತಸ್ಮೈ ಶುಭ
योगाय ब्रह्मरूपिणे संसार सर्पदष्टं यो विष्णुरातममुचत् भवे भवे यथा भक्तिः पादयोस्तमजायते तथा कुरुष्व देवेश नाथस्त्वं नो यतः प्रभो नाम संकीर्तनं यस्य सर्वपापप्रणाशनं प्रणामो दुःखशमनः तं नमामि हरिं परम् स्वस्ति प्रजाभ्यः परिपालयन्तां न्याय्येन मार्गेण महीं महीषाः गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु।